ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ PSI ಎಕ್ಸಾಮ್ ಅಕ್ಟೋಬರ್ 3ನೇ ತಾರೀಕಿಂದ ನಡೀತಲ್ಲ. ಈ PSI ಎಕ್ಸಾಮಲ್ಲಿ ಟೋಟಲಿ 17 ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಕೇಳಿದ್ದ. ಈ 17 ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ, ಅವುಗಳ ಕೀ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್ ಜೊತೆಗೆ ಈ ಒಂದು ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ನೀವು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಈ PDO, VA, ಲ್ಯಾಂಡ್ ಸರ್ವೇರು, ಬೀಟ್ ಫಾರೆಸ್ಟರು, GPSTR, HSTR ಸಂಬಂಧಪಟ್ಟಂತೆ ಆನ್ಲೈನ್ ಕ್ಲಾಸಸ್ ಅವೈಲೇಬಲ್ ಇದೆ. ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831ಗೆ ಕರೆ ಮಾಡಿ ಅಂತ ಹೇಳ್ತಾ, ಸೊ ಕ್ವಶನ್ಸ್ ಯಾವ ರೀತಿ ಇದ್ವು ಒನ್ ಬೈ ಒನ್ ನೋಡ್ತಾ ಬರೋಣ. ಮೊದಲನೇ ಪ್ರಶ್ನೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಈ ಸಮೀಕರಣವು ಸರಿ ಹೊಂದಬೇಕಾದರೆ ಯಾವ ಚಿಹ್ನೆಗಳನ್ನು ಅದಲು ಬದಲು ಮಾಡಬೇಕು ಅಂತ ಪ್ರಶ್ನೆ ಇದೆ. ಇಲ್ಲೊಂದು ಮ್ಯಾಥಮೆಟಿಕಲ್ ಇಕ್ವೇಶನ್ ಕೊಟ್ಟಿದ್ದಾನೆ. ಈ ಸಮೀಕರಣದಲ್ಲಿ ಯಾವ ಚಿಹ್ನೆಗಳನ್ನು ಅದಲು ಬದಲು ಮಾಡಿದ್ರೆ ಈ ಸಮೀಕರಣದ ಬೆಲೆ ರೈಟ್ ಸೈಡಲ್ಲಿ 19 ಇದೆಯಲ್ಲ, 19 ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ವೆರಿ ಸಿಂಪಲ್ ಕ್ವಶನ್ನು. ಇದನ್ನು ಆಪ್ಷನ್ ಥ್ರೂ ಆನ್ಸರ್ ಮಾಡಬೇಕು. ಆಪ್ಷನ್ ಥ್ರೂ ಆನ್ಸರ್ ಮಾಡೋದಾದ್ರೆ ಮೊದಲನೇ ಆಪ್ಷನಲ್ಲಿ ಮೈನಸ್ ಮತ್ತು ಡಿವೈಡ್ ಬೈ ಅಂತ ಕೊಟ್ಟಿದ್ದಾನೆ. ಈ ಸಮೀಕರಣದಲ್ಲಿ ಎಲ್ಲಿ ಮೈನಸ್ ಇರುತ್ತೋ ಅಲ್ಲಿ ಡಿವೈಡ್ ಬೈ ಹಾಕಬೇಕು, ಎಲ್ಲಿ ಡಿವೈಡ್ ಬೈ ಚಿಹ್ನೆ ಇರುತ್ತೋ ಅಲ್ಲಿ ಮೈನಸ್ ಚಿಹ್ನೆ ಹಾಕಿ ಸಿಂಪ್ಲಿಫೈ ಮಾಡಿದರೆ ಅದರ ವ್ಯಾಲ್ಯೂ 19 ಬಂತು ಅಂದರೆ ಮೊದಲನೇ ಆಪ್ಷನ್ ಸರಿ ಇದೆ ಅಂತ ಹೇಳ್ಬೋದು. ಚೆಕ್ ಮಾಡಿ ನೋಡೋಣ. 10 ಇದೆ. ಮೊದಲಿಗೆ ಈ ಮೈನಸ್ ಚಿಹ್ನೆ ಜಾಗದಲ್ಲಿ ಡಿವೈಡ್ ಬೈ ಹಾಕೋಣ, ಪ್ಲಸ್ ಡಿವೈಡ್ ಬೈ 2 ಬರೆಯೋಣ, ಪ್ಲಸ್ 9 ಇಂಟು 2 ಬರ್ಕೊಂಡು ಈ ಡಿವೈಡ್ ಬೈ ಜಾಗದಲ್ಲಿ ಈ ಮೈನಸನ್ನು ಹಾಕೊಂಬಿಟ್ಟು 4 ಬರೆಯೋಣ. ಇದಿಷ್ಟು ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ 19 ಬಂತು ಅಂದರೆ ಆ ಮೊದಲನೇ ಆಪ್ಷನ್ನೇ ಸರಿ ಅಂತ ಹೇಳ್ಬೋದು. ಇವಾಗ ಅಕಾರ್ಡಿಂಗ್ ಟು ಬಾಡ್ಮಾಸ್ ರೂಲ್, ಬಾಡ್ಮಾಸ್ ನಿಯಮದ ಪ್ರಕಾರ ಮೊದಲು ಭಾಗಾಕಾರ ಮಾಡ್ಕೋಬೇಕು. 2 ಇಂದ 10 ಅನ್ನು ಡಿವೈಡ್ ಮಾಡ್ಕೋಬೇಕು. ಭಾಗಾಕಾರ ಆದಮೇಲೆ ನೆಕ್ಸ್ಟ್ ಗುಣಾಕಾರ, ಮಲ್ಟಿಪ್ಲಿಕೇಶನ್ ನೆಕ್ಸ್ಟ್ ಮಾಡ್ಕೋಬೇಕು. 2 ರಿಂದ 10 ಡಿವೈಡ್ ಮಾಡಿರಿ, 2 5ಲೆ 10 ಕ್ಯಾನ್ಸಲ್ ಆಗಿ 5 ಬರುತ್ತೆ, ಪ್ಲಸ್ ಹಾಗೆ ಬರ್ಕೊಂಡು ನೆಕ್ಸ್ಟ್ ಗುಣಾಕಾರ ಮಾಡೋಣ. ಇವೆರಡೂ ಸಂಖ್ಯೆಗಳನ್ನ ಗುಣಾಕಾರ ಮಾಡಿದರೆ 9 2ಲೆ 18 ಬರುತ್ತೆ, ಮೈನಸ್ 4 ಬರೆಯೋಣ. ನೆಕ್ಸ್ಟ್ ಇವೆರಡೂ ಸಂಖ್ಯೆಗಳನ್ನ ಸಂಕಲನ ಅಡಿಷನ್ ಮಾಡ್ತಾ ಬನ್ನಿ. 18 ಪ್ಲಸ್ 5 23 ಆಗುತ್ತೆ. ಈ 23ರಲ್ಲಿ 4ಅನ್ನು ಮೈನಸ್ ಮಾಡಿದಾಗ ಆನ್ಸರ್ 19 ಬರುತ್ತೆ, 19 ಬರುತ್ತೆ. ಇಲ್ಲಿ 19 ಇರೋದ್ರಿಂದ ಮೊದಲನೇ ಆಪ್ಷನ್ ಏನಿದೆಯಲ್ಲ ಇದೇ ಸರಿ ಉತ್ತರ. ಈ ಸಮೀಕರಣದಲ್ಲಿ ಮೈನಸ್ ಮತ್ತು ಡಿವೈಡ್ ಬೈನ ಇಂಟರ್ಚೇಂಜ್ ಮಾಡಿದಾಗ ಆ ಸಮೀಕರಣ ಬ್ಯಾಲೆನ್ಸ್ ಆಗುತ್ತೆ ಅಥವಾ ಸರಿ ಹೊಂದುತ್ತೆ ಅಂತ ಹೇಳ್ಬೋದು. ಫಸ್ಟ್ ಆಪ್ಷನ್ ಎಕ್ಸಾಕ್ಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಸರಣಿಯಲ್ಲಿರುವ ಒಂದು ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಿದೆ. ಈ ಕೊಟ್ಟಿರೋ ನಂಬರ್ ಸೀರೀಸ್ ಅಲ್ಲಿ ಒಂದು ಸಂಖ್ಯೆ ರಾಂಗ್ ಇದೆ. ರಾಂಗ್ ಆಗಿರೋ ನಂಬರ್ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕು. ಸೊ ರಾಂಗ್ ನಂಬರ್ ಯಾವುದು ಅಂತ ಐಡೆಂಟಿಫೈ ಮಾಡ್ಬೇಕಂದ್ರೆ ಇದು ಅಸೆಂಡಿಂಗ್ ಆರ್ಡರ್ ಇದೆ. ಇದು ಅಂದರೆ ಏರಿಕೆ ಕ್ರಮದಲ್ಲಿದೆ ನಂಬರ್ ಸೀರೀಸ್. ಅಂದರೆ ಸಮ್ಟೈಮ್ಸ್ ಅಲ್ಲಿ ಅಡಿಷನ್ ರೂಲ್ ಇರುತ್ತೆ, ಇಲ್ಲ ಮಲ್ಟಿಪ್ಲಿಕೇಶನ್ ರೂಲ್ ಇರುತ್ತೆ. ಸಂಕಲನ ಮಾಡ್ತಾ ಹೋಗಿರ್ತಾರೆ, ಇಲ್ಲ ಗುಣಾಕಾರ ಮಾಡ್ತಾ ಹೋಗಿರ್ತಾರೆ. 25ರ ಸಂಖ್ಯೆ 32 ಆಗಿದೆ ಅಂದರೆ ಇಲ್ಲಿ ಸಂಕಲನ ಪ್ಲಸ್ ಮಾಡೋಣ. 25ಕ್ಕೆ ಯಾವ ಸಂಖ್ಯೆಯನ್ನು ಕೂಡಿದಾಗ 32 ಬರುತ್ತೆ ಅಂದರೆ 7ಅನ್ನು ಕೂಡಬೇಕು. ಸೊ ನೆಕ್ಸ್ಟ್ 32ರ ಸಂಖ್ಯೆ 64 ಇದೆ ಅಂದರೆ 32ನ್ನ ನೆಕ್ಸ್ಟ್ 2 ರಿಂದ ಗುಣಾಕಾರ ಮಾಡಿದರೆ ಮಾತ್ರ 64 ಬರುತ್ತೆ. ಸೊ ಇಲ್ಲಿ ಪ್ಲಸ್ 7 ಮಾಡಿದ್ದಾನೆ, ಇಲ್ಲಿ ಇಂಟು 2 ಮಾಡಿದ್ದಾನೆ. 25 ಪ್ಲಸ್ 7 32, 32 ಇಂಟು 2 ಅಂದರೆ 64 ಬರುತ್ತೆ. ಸೊ ಈ 64ಕ್ಕೆ ಮತ್ತೆ ನಾವು 7ಅನ್ನು ಕೂಡಿದಾಗ, 7ಅನ್ನು ಅಡಿಷನ್ ಮಾಡಿದರೆ 64ಕ್ಕೆ ಮತ್ತೆ ನಾವು 7ಅನ್ನು ಕೂಡಿದಾಗ ಮುಂದಿನ ಸಂಖ್ಯೆ 71 ಬರುತ್ತೆ. 64 ಪ್ಲಸ್ 7 ಅಂದರೆ ನೆಕ್ಸ್ಟ್ ನಂಬರ್ 71 ಅಂತ ಹೇಳ್ಬೋದು. ಇಲ್ಲಿ ಪ್ಲಸ್ 7 ಇಂಟು 2 ಬಂತು, ಇಲ್ಲಿ ಮತ್ತೆ ಪ್ಲಸ್ 7 ಬಂತು. ಹಾಗಾದ್ರೆ ನೆಕ್ಸ್ಟ್ ನಾವೇನು ಮಾಡೋಣ, 71 ಇದೆ, ನೆಕ್ಸ್ಟ್ 74 ಆಗಿದೆ, 291 ಇದೆ, 1746 ಇದೆ. ಅಂದರೆ ಈ 71ನ್ನ ನೆಕ್ಸ್ಟ್ ಸಂಖ್ಯೆ ನಾವು 4ರಿಂದ ಗುಣಾಕಾರ ಮಾಡಿ ನೋಡ್ರಿ. ಇಲ್ಲಿ 2 ಇದೆ, ಇಲ್ಲಿ 4ರಿಂದ ಗುಣಾಕಾರ ಮಾಡೋಣ. 71 ಇಂಟು 4 ಅಂದರೆ 284 ಆಗುತ್ತೆ, 284 ಆಗುತ್ತೆ. ಇಲ್ಲಿ 74 ಕೊಟ್ಟಿದ್ದಾನೆ.
284 ಇದೆ ಅಂದರೆ ಈ 284ಕ್ಕೆ ನಾವು ಮತ್ತೆ 7 ಕೂಡ ಇಲ್ಲಿ 284 ಇದೆ ಅಂದ್ಕೊಂಡ್ರೆ ಇದಕ್ಕೆ 7 ಕೂಡಿದ್ರೆ 291 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಈ 291 6ರಿಂದ ಗುಣಾಕಾರ ಮಾಡೋಣ. 6 ಒಂದಲೇ 6 ಕರೆಕ್ಟ್ ಇದೆ. 6 9 54 4 ದಶಕ 5 6 2 12 ಪ್ಲಸ್ 5 17 ಕರೆಕ್ಟ್ ಆಗುತ್ತೆ. 291 6ರಿಂದ ಗುಣಾಕಾರ ಮಾಡಿದಾಗ 1746 ಕರೆಕ್ಟ್ ಆಗುತ್ತೆ. ಸೊ ಅದರಲ್ಲಿ ಏನು ಪ್ಯಾಟರ್ನ್ ಸಿಕ್ತು ಅಂದರೆ +7 × 2 +7 × 4 +7 × 6 ಈ ಪ್ಯಾಟರ್ನ್ ಇದೆ ಅಂದರೆ ಇಲ್ಲಿ × 2 × 4 × 6 ಸಮ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾನೆ. +7 +7 +7 ಕೊಡುತ್ತಾ ಹೋಗಿದ್ದಾನೆ ಅಂದರೆ ಇವಾಗ ಈ ಸೀರೀಸ್ ಕರೆಕ್ಟ್ ಆಯಿತು. ಈ ಸೀರೀಸ್ ಕರೆಕ್ಟ್ ಆಗ್ಬೇಕಂದ್ರೆ ಈ 74 ಪ್ಲೇಸಲ್ಲಿ 284 ಬಂದರೆ ಮಾತ್ರ ಆ ಸರಣಿ ಕರೆಕ್ಟ್ ಆಗ್ತಾ ಇತ್ತು. ಅದರ ತಪ್ಪಾದ ಸಂಖ್ಯೆ ಅಂದರೆ ಇಲ್ಲಿ 74 ಈಸ್ ದ ರಾಂಗ್ ನಂಬರ್ ಅಂತ ಹೇಳ್ಬೋದು. ಆಪ್ಷನ್ 3rd one ಅಲ್ಲಿದೆ. ದಿಸ್ ಈಸ್ ದ ಆನ್ಸರ್. ಈ ಸರಣಿಯಲ್ಲಿ ತಪ್ಪಾದ ಸಂಖ್ಯೆ ಅಂದರೆ 74 ಅಂತ ಹೇಳ್ಬೋದು. ಅಲ್ಲಿ 284 ಬಂದರೆ ಕರೆಕ್ಟ್ ಆಗ್ತಾ ಇತ್ತು. ಕ್ಲಿಯರ್ ಆಗಿ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಒಂದು ನಿರ್ದಿಷ್ಟ ಕೋಡ್ನಲ್ಲಿ ಪೆನ್ ಮೈನಸ್ ಟ್ಯಾನ್ ಅನ್ನ 0 ಅಂತ ಬರ್ಕೊಂಡ್ರೆ ಅದೇ ರೀತಿ ಡಿ ಅಂಡ್ ಡೆನ್ ಮೈನಸ್ COB ಅನ್ನ ಯಾವ ರೀತಿ ಬರಿಬಹುದು ಅಂತ ಕ್ವಶನ್ ಕೇಳಿದಾನೆ. ವೆರಿ ಸಿಂಪಲ್ ಕ್ವಶನ್. ಇದು ಆಲ್ಫಾಬೆಟ್ಸ್ ಬರೀನಾ ಒಂದು ಸಿಂಗಲ್ ಲೈನ್ ಅಲ್ಲಿ 5 ಅಕ್ಷರ ಬರ್ತವೆ. ABCD E ಆದ್ಮೇಲೆ F ಆದ್ಮೇಲೆ G H I J ಬರೀತಾ ಅದನ್ನೇ. J ಆದ್ಮೇಲೆ ನೆಕ್ಸ್ಟ್ K ಆದ್ಮೇಲೆ L ಆದ್ಮೇಲೆ M N O ಬರಿತೀನಿ. O ಆದ್ಮೇಲೆ P ಆದ್ಮೇಲೆ Q R ನೆಕ್ಸ್ಟ್ S T ಬರಿತೀನಿ. T ಆದ್ಮೇಲೆ U V W X Y ಆಮೇಲೆ Z ಬರಿತಾ ಇದೀನಿ. ಟೋಟಲಿ ಆ ABCDಗಳು 26 ಅಕ್ಷರ ಬರ್ಕೊಂಡು ಒಂದು ಸಿಂಗಲ್ ಲೈನಲ್ಲಿ 5 ಅಕ್ಷರ ಬರ್ಕೊಂಡಿವಿ ಅಂದ್ರೆ ಕೌಂಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲಿ ಪೆನ್ ಮೈನಸ್ ಟ್ಯಾನ್ ಅಂತ ಕೊಟ್ಟಿದ್ದಾನಲ್ಲ, ಸೊ ಇಲ್ಲಿ ಪೆನ್ ಅಂತ ವರ್ಡ್ ಇದೆಯಲ್ಲ, ಪೆನ್ ಅಂತ ವರ್ಡಲ್ಲಿ P ಅನ್ನೋದು ಆಲ್ಫಾಬೆಟ್ ಅಲ್ಲಿ ನೋಡ್ರಿ 5 10 15 ಅಂದಮೇಲೆ ಇದು 16ನೇ ಅಕ್ಷರ 16 ಬರಿಬೇಕು. ಪ್ಲಸ್ ಇ ಅನ್ನೋದು ಆಲ್ಫಾಬೆಟ್ ಅಲ್ಲಿ 5ನೇ ಅಕ್ಷರ 5 ಬರೀತಾ ಅದನ್ನೇ ಪ್ಲಸ್ ಹಾಕೋಣ. ಎನ್ ಅಂದ್ರೆ ಆಲ್ಫಾಬೆಟ್ ಅಲ್ಲಿ ಇದು 15 ಅಂದಮೇಲೆ ಹಿಂದಿನ ಅಕ್ಷರ 14ನೇ ಅಕ್ಷರ ಆಗುತ್ತೆ. ಇವೆಲ್ಲ ಸಂಖ್ಯೆಗಳನ್ನ ಕೂಡಿದಾಗ 35 ಬರುತ್ತೆ. ಅದೇ ರೀತಿ ಟ್ಯಾನ್ TAN ಟ್ಯಾನ್ ಅನ್ನೋದು, ಸೊ ನೋಡ್ರಿ ಟಿ ಅನ್ನೋದು ಆಲ್ಫಾಬೆಟ್ ಅಲ್ಲಿ ಇದು 5 10 15 20ನೇ ಅಕ್ಷರ ಆಗುತ್ತೆ, 20 ಬರಿಬೇಕು. ಎ ಅನ್ನೋದು ಆಲ್ಫಾಬೆಟ್ ಅಲ್ಲಿ ಮೊದಲನೇ ಅಕ್ಷರ 1 ಬರಿಬೇಕು. ಎನ್ ಅನ್ನೋದು ಆಲ್ಫಾಬೆಟ್ ಅಲ್ಲಿ 14ನೇ ಅಕ್ಷರ 14 ಬರ್ಕೊಂಡು ಇವೆಲ್ಲ ಕೂಡಿದಾಗ 35 ಬರುತ್ತೆ. ನೋಡ್ರಿ ಈ 35ರಲ್ಲಿ 35ನ್ನ ಮೈನಸ್ ಮಾಡಿದ್ರೆ ನಮಗೆ 0 ಬರ್ತಾ ಇದೆ, 0 ಬರ್ತಾ ಇದೆ ಅಂತ. ಹಾಗಾದ್ರೆ ಇದೇ ರೀತಿ DEN ಡೆನ್ ಅಂತ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ನೋಡ್ರಿ ಡೆನ್ DEN ಡೆನ್ ಅಂತ ಕೊಟ್ಟಿದ್ದಾನೆ. ಸೊ ಡಿ ಅನ್ನೋದು ಆಲ್ಫಾಬೆಟ್ ಅಲ್ಲಿ 4ನೇ ಅಕ್ಷರ, ಇ ಅನ್ನೋದು 5ನೇ ಅಕ್ಷರ, ಎನ್ ಅನ್ನೋದು 14ನೇ ಅಕ್ಷರ. ಇವೆಲ್ಲ ಕೂಡಿದಾಗ 14 + 4 18 5 23 ಬರುತ್ತೆ. ಅದೇ ರೀತಿ COB ಅಂತ ಕೊಟ್ಟಿದ್ದಾನೆ. COB ಸಿ ಅನ್ನೋದು ಆಲ್ಫಾಬೆಟ್ ಅಲ್ಲಿ 3ನೇ ಅಕ್ಷರ, ಓ ಅನ್ನೋದು ಆಲ್ಫಾಬೆಟ್ ಅಲ್ಲಿ ನೋಡ್ರಿ 5 10 15ನೇ ಅಕ್ಷರ ಆಗುತ್ತೆ, 15 ಬರಿಬೇಕು. ಆಮೇಲೆ ಬಿ ಅನ್ನೋದು ಆಲ್ಫಾಬೆಟ್ ಅಲ್ಲಿ 2ನೇ ಅಕ್ಷರ. ಇವೆಲ್ಲ ಕೂಡಿದಾಗ ಟೋಟಲಿ 20 ಬರುತ್ತೆ. ಸೊ ಇದೇ ರೀತಿ ಮೈನಸ್ ಮಾಡ್ರಿ, 23ರಲ್ಲಿ 20 ಮೈನಸ್ ಮಾಡಿದಾಗ 3 ಬರುತ್ತೆ ಆನ್ಸರ್. ಈ 3 ಅನ್ನೋದು ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಸೆಕೆಂಡ್ ಆಪ್ಷನ್ ಅಲ್ಲಿ ಇದೆ. ದಿಸ್ ಇಸ್ ದ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಇದಾದ್ಮೇಲೆ 150 ವಿದ್ಯಾರ್ಥಿಗಳಲ್ಲಿ 45 ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ನಲ್ಲಿ, 50 ಅಕೌಂಟ್ನಲ್ಲಿ, 30 ಕಾಸ್ಟಿಂಗ್ನಲ್ಲಿ, 30 ಮ್ಯಾನೇಜ್ಮೆಂಟ್ ಮತ್ತು ಅಕೌಂಟ್ಸ್ ಎರಡರಲ್ಲೂ, 32 ಅಕೌಂಟ್ಸ್ ಮತ್ತು ಕಾಸ್ಟಿಂಗ್ ಎರಡರಲ್ಲೂ, 35 ಮ್ಯಾನೇಜ್ಮೆಂಟ್ ಮತ್ತು ಕಾಸ್ಟಿಂಗ್ ಎರಡರಲ್ಲೂ ಮತ್ತು 25 ವಿದ್ಯಾರ್ಥಿಗಳು ಎಲ್ಲ 3 ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಾರೆ. ಕನಿಷ್ಠ ಒಂದು ವಿಷಯದಲ್ಲಾದರೂ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ನೋಡ್ರಿ ಇದು ಸೆಟ್ ಥಿಯರಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ಗಣಗಳು ಅಂತ ನಾವು ಸ್ಕೂಲ್ ಡೇಸ್ ಅಲ್ಲಿ ಓದಿದ್ವಲ್ಲ, ಅದರಲ್ಲಿ ಎಸ್ಪೆಷಲಿ 3 ಗಣಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ ಇದು. ನೋಡ್ರಿ ಈ ಪ್ರಶ್ನೆಯಲ್ಲಿ ಟೋಟಲ್ 150 ಜನ ವಿದ್ಯಾರ್ಥಿಗಳಲ್ಲಿ 45 ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಅಲ್ಲಿ 45 ವಿದ್ಯಾರ್ಥಿಗಳು ಅಂತ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ಅಕೌಂಟ್ಸ್ ನಲ್ಲಿ 50 ವಿದ್ಯಾರ್ಥಿಗಳು ಅಕೌಂಟ್ಸ್ ನಲ್ಲಿ ಅಂತ ಕೊಟ್ಟಿದ್ದಾನೆ. ಆಮೇಲೆ ನೆಕ್ಸ್ಟ್ 30 ವಿದ್ಯಾರ್ಥಿಗಳು ಕಾಸ್ಟಿಂಗ್ ನಲ್ಲಿ 30 ವಿದ್ಯಾರ್ಥಿಗಳು ಅಂತ ಕೊಟ್ಟಿದ್ದಾನೆ.
ಆಮೇಲೆ ನೆಕ್ಸ್ಟ್ ಲೈನಲ್ಲಿ ಮ್ಯಾನೇಜ್ಮೆಂಟ್ ಮತ್ತು ಅಕೌಂಟ್ಸ್ ಎರಡೂ ಸೇರಿ ಎರಡರಲ್ಲೂ ಓದ್ತಕ್ಕಂಥ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ 30 ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಲೈನಲ್ಲಿ 32 ಅಕೌಂಟ್ಸ್ ಮತ್ತು ಕಾಸ್ಟಿಂಗ್ ಅಂತ ಕೊಟ್ಟಿದ್ದಾನೆ. ಅಕೌಂಟ್ಸ್ ಮತ್ತು ಕಾಸ್ಟಿಂಗ್ನಲ್ಲಿ 32 ವಿದ್ಯಾರ್ಥಿಗಳು ಇದು ಉತ್ತೀರ್ಣರಾಗಿದ್ದಾರೆ ಅಂತ ಕೊಟ್ಟಿದ್ದಾನೆ. ಆಮೇಲೆ 35 ಮ್ಯಾನೇಜ್ಮೆಂಟ್ ಮತ್ತು ಕಾಸ್ಟಿಂಗ್ ಅಂತ ಹೇಳಿದ್ದಾನೆ. ಮ್ಯಾನೇಜ್ಮೆಂಟ್ ಮತ್ತು ಕಾಸ್ಟಿಂಗ್ನಲ್ಲಿ 35 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅಂತ ಕೊಟ್ಟಿದ್ದಾನೆ. ಆಮೇಲೆ 25 ವಿದ್ಯಾರ್ಥಿಗಳು ಎಲ್ಲ 3 ವಿಷಯಗಳಲ್ಲಿ ಮ್ಯಾನೇಜ್ಮೆಂಟು ಮತ್ತು ಅಕೌಂಟ್ಸ್ ಮತ್ತು ಕಾಸ್ಟಿಂಗ್ 3ರಲ್ಲೂ ಉತ್ತೀರ್ಣರಾದವರ ಸಂಖ್ಯೆ 25 ಅಂತ ಕೊಟ್ಟಿದ್ದಾನೆ. 25 ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಕನಿಷ್ಠ ಒಂದು ವಿಷಯದಲ್ಲಾದರೂ ಉತ್ತೀರ್ಣರಾದವರ ಸಂಖ್ಯೆ ಕಂಡುಹಿಡಿಬೇಕಂದ್ರೆ 45 + 50 + 30 ಕೂಡ 95 + 30 ಅಂದರೆ 125 ಆಗುತ್ತೆ. ಇಲ್ಲಿ ಎರಡೆರಡು ಸಬ್ಜೆಕ್ಟಲ್ಲಿ ಉತ್ತೀರ್ಣರಾದವರ ಸಂಖ್ಯೆಗಳನ್ನು ಇವನ್ನ ಸಪ್ರೇಟ್ ಕೂಡ ಎಷ್ಟು ಬರುತ್ತೆ ಅಂದರೆ 30 30 60 30 90 95 + 2 97 ಬರುತ್ತೆ. ಸೊ ನೆಕ್ಸ್ಟ್ ಎಲ್ಲ 3 ಸಬ್ಜೆಕ್ಟಲ್ಲಿ ಉತ್ತೀರ್ಣರಾದವರು 25 ಜನ ಇದೆಯಲ್ಲ, ಇವೆರಡು ಮೈನಸ್ ಮಾಡ್ಕೋಬೇಕು. 125ರಲ್ಲಿ 97ನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 28 ಬರುತ್ತೆ. ಆಮೇಲೆ ಈ 3 ಸಬ್ಜೆಕ್ಟಲ್ಲಿ ಪಾಸ್ ಆದ್ರೆ ಇದನ್ನು ಕೂಡ್ಬೇಕು. 28 + 25ನ್ನ ಕೂಡಿ 53 ಆನ್ಸರ್ ಬರುತ್ತೆ. ಇಲ್ಲಿ 53 ಅನ್ನೋದು ಕನಿಷ್ಠ ಒಂದು ವಿಷಯದಲ್ಲಾದರೂ ಉತ್ತೀರ್ಣರಾದವರ ಸಂಖ್ಯೆ ಅಂದರೆ 53 ಅಂತ ಹೇಳ್ಬೋದು. ಆಪ್ಷನ್ ಫಸ್ಟ್ ಒಂದು ಸರಿ ಉತ್ತರ. ಈ ಕ್ವಶನ್ ಈ ಮೆಥಡಲ್ಲಿ ಮಾಡಿದ್ರೆ 53 ತೋರಿಸುತ್ತೆ, ಬಟ್ ಆದರೂ ಕೂಡ ಇದನ್ನ ನಾವು ಇನ್ವ್ಯಾಲಿಡ್ ಕ್ವಶನ್ ಅಂತ ಕರಿತೀವಿ. ಈ ರೀತಿ ಕ್ವಶನ್ ಕೇಳಲಿಕ್ಕೆ ಬರಲ್ಲ. ಯಾಕೆ ಬರಲ್ಲ ಅಂತ ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ. ಇದನ್ನು ನಾವು ಆ್ಯಕ್ಚುಲಿ ಪ್ಯೂರ್ ಮ್ಯಾಥಮೆಟಿಕ್ಸಲ್ಲಿ ಸೆಟ್ ಥಿಯರಿಯಲ್ಲಿ ನಾವು ಆನ್ಸರ್ ಮಾಡ್ತಾ ಹೋದ್ರೆ, ಸೆಟ್ ಥಿಯರಿಯಲ್ಲಿ ಹೆಂಗೆ ಆನ್ಸರ್ ಮಾಡ್ಬೋದು ಅಂದರೆ 3 ಸರ್ಕಲ್ ಡ್ರಾ ಮಾಡ್ತೇನೆ ನಾನು. 3 ಸರ್ಕಲ್ ಡ್ರಾ ಮಾಡ್ತೀನಿ. ಒಂದು ಸರ್ಕಲ್ಲು ಮ್ಯಾನೇಜ್ಮೆಂಟ್, ಮತ್ತೊಂದು ಸರ್ಕಲ್ ಯಾವುದು ಅಂದರೆ ಅಕೌಂಟ್ಸು, ಮತ್ತೊಂದು ಸರ್ಕಲ್ಲು ಕಾಸ್ಟಿಂಗ್ ಅಂತ ಬರೀತೀವಿ. ಈ 3 ಸರ್ಕಲಲ್ಲಿ ಆ ನಂಬರ್ಸ್ನ ರೆಪ್ರೆಸೆಂಟ್ ಮಾಡ್ಕೋಬೇಕು. ಫಸ್ಟ್ ಈ ಜಾಗದಲ್ಲಿ ಬರೆಯೋ ಸಂಖ್ಯೆ ಏನಾಗಿರ್ಬೇಕು ಅಂದರೆ 3 ವಿಷಯಗಳಲ್ಲಿ ಉತ್ತೀರ್ಣರಾದವರ ಸಂಖ್ಯೆ ಬರಿತಾ ಇದೀವಿ. 25 ವಿದ್ಯಾರ್ಥಿಗಳು 3 ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಾರೆ ಅಂದರೆ 25 ಫಸ್ಟ್ ಬರಿಬೇಕು. 25ನ ನೆಕ್ಸ್ಟ್ ಇವಾಗ ಎರಡೆರಡು ಸಬ್ಜೆಕ್ಟಲ್ಲಿ ಉತ್ತೀರ್ಣರಾದವರು ಬರ್ಕೊಂತ ಹೋಗೋಣ. ಮ್ಯಾನೇಜ್ಮೆಂಟ್ ಮತ್ತು ಅಕೌಂಟ್ಸಲ್ಲಿ ಪಾಸ್ ಆಗಿರೋ 30 ಜನ ಅಂತ ಹೇಳಿದ್ದಾರೆ. ಮ್ಯಾನೇಜ್ಮೆಂಟ್ ಮತ್ತು ಅಕೌಂಟ್ಸಲ್ಲಿ ಪಾಸ್ ಆಗಿರೋದ್ರೆ ನೋಡ್ರಿ, ನಾನು ಇಲ್ಲಿ ಗೆರೆ ಎಳಿತಾ ಇದನ್ನಲ್ಲ, ಈ ಭಾಗದಲ್ಲಿ ಬರೋ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ 30 ಆಗ್ಬೇಕು. ಆಲ್ರೆಡಿ ಇಲ್ಲಿ 25 ಕಾಣಿಸ್ತಾ ಇದೆ ಅಂದರೆ ಇನ್ನು 5 ಮಾತ್ರ ಬರಿಬೇಕು. ನೆಕ್ಸ್ಟ್ ಅಕೌಂಟ್ಸ್ ಮತ್ತು ಕಾಸ್ಟಿಂಗಲ್ಲಿ ಪಾಸ್ ಆಗಿರೋ 32 ಜನ ಇದ್ದಾರೆ ಅಂದರೆ ಈ ಅಕೌಂಟ್ಸು ಈ ಭಾಗ, ಕಾಸ್ಟಿಂಗ್ ಈ ಭಾಗ, ಇವೆರಡೂ ಭಾಗದಲ್ಲಿ ಬರತಕ್ಕಂಥ ಸಂಖ್ಯೆಗಳನ್ನು ಕೂಡಿದಾಗ ಎಷ್ಟು ಬರಬೇಕು? 32 ಬರಬೇಕು. ಆಲ್ರೆಡಿ ಇಲ್ಲಿ 25 ಕಾಣಿಸ್ತಾ ಇದೆ ಅಂದರೆ 7 ಮಾತ್ರ ಬರ್ಕೋಬೇಕು. 25 7 ಅಂದರೆ ಇದಿಷ್ಟು ಭಾಗದಲ್ಲಿ ಸೇರಿ 32 ವಿದ್ಯಾರ್ಥಿಗಳು ಸಿಗ್ತಾರೆ. ಆಮೇಲೆ ಮ್ಯಾನೇಜ್ಮೆಂಟ್ ಮತ್ತು ಕಾಸ್ಟಿಂಗ್ ಸೇರಿ 35 ವಿದ್ಯಾರ್ಥಿಗಳು ಅಂತ ಹೇಳಿದ್ದಾನೆ. ಸೊ ಇದಿಷ್ಟು ಭಾಗದಲ್ಲಿರೋ ಬರೋ ಸಂಖ್ಯೆಗಳು ಸೇರಿ 35 ಆಗಬೇಕು. 35 ಆಗಬೇಕು. ಸೊ ಇಲ್ಲಿ 25 ಇದೆ ಅಂದರೆ ಇನ್ನು 10 ಮಾತ್ರ ಬರೀಬೇಕು. ಇವಾಗ ಒಂದೊಂದೇ ಸಬ್ಜೆಕ್ಟಲ್ಲಿ ಪಾಸ್ ಆದ್ರೆ ನೋಡೋಣ. 45 ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ನಲ್ಲಿ ಅಂತ ಕೊಟ್ಟಿದ್ದಾರೆ ಅಂದರೆ ಈ ಮ್ಯಾನೇಜ್ಮೆಂಟಲ್ಲಿ ಬರೋ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ 45 ಆಗಬೇಕು. 25 + 5 30, 30 + 10 40 ಆಗುತ್ತೆ. ಇನ್ನು 5 ಮಾತ್ರ ಬರ್ಕೊಂಡ್ರೆ ಮ್ಯಾನೇಜ್ಮೆಂಟಲ್ಲಿ ಪಾಸ್ ಆಗಿರೋ ವಿದ್ಯಾರ್ಥಿಗಳ ಸಂಖ್ಯೆ ಈ 45ಕ್ಕೆ ಸಮ ಆಗುತ್ತೆ. 45ಕ್ಕೆ ಸಮ ಆಗುತ್ತೆ. ಅಕೌಂಟ್ಸಲ್ಲಿ ಪಾಸ್ ಆಗಿರೋ ವಿದ್ಯಾರ್ಥಿಗಳ ಸಂಖ್ಯೆ 50 ಆಗಬೇಕು. ಈ ಅಕೌಂಟ್ ಸರ್ಕಲಲ್ಲಿ ಬರೋ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ 50ಕ್ಕೆ ಸಮ ಬರಬೇಕು. ಸೊ ಇಲ್ಲಿ 25 + 5 30, 30 + 7 37 ಆಗುತ್ತೆ. ಇನ್ನು 13ನ್ನ ಬರ್ಕೊಂಡ್ವಿ ಅಂದರೆ ಅಕೌಂಟ್ಸಲ್ಲಿ ಪಾಸ್ ಆಗಿರೋ ವಿದ್ಯಾರ್ಥಿಗಳ ಸಂಖ್ಯೆ 50 ಸರಿ ಆಗುತ್ತೆ. ನೆಕ್ಸ್ಟ್ ಕಾಸ್ಟಿಂಗಲ್ಲಿ ಪಾಸ್ ಆಗಿರೋ ವಿದ್ಯಾರ್ಥಿಗಳ ಸಂಖ್ಯೆ 30 ಆಗಬೇಕು. ಕಾಸ್ಟಿಂಗಲ್ಲಿ ಪಾಸ್ ಆಗಿರೋ ವಿದ್ಯಾರ್ಥಿಗಳ ಸಂಖ್ಯೆ ಸೇರಿ 30 ಆಗಬೇಕು. ಇಲ್ಲಿ 25 10 35 7 42 ನೋಡ್ರಿ, ಕಾಸ್ಟಿಂಗಲ್ಲಿ ಇವೆಲ್ಲ ಸಂಖ್ಯೆ ಸೇರಿ 30 ಆಗಬೇಕು. ಬಟ್ ಈ ಸಂಖ್ಯೆಗಳೇ 42 ಆಗ್ತಾ ಇದೆ ಅಂದಮೇಲೆ ನಾವು 30 ಅಂದರೆ ಮೈನಸ್ ವ್ಯಾಲ್ಯೂ ಬರೀಲಿಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಇನ್ವ್ಯಾಲಿಡ್ ಕ್ವಶನ್ ಆಗುತ್ತೆ ಇದು. ಬಟ್ ಆ್ಯಕ್ಚುಲಿ ಹಿಂಗೆ ಮಾಡಿದರೆ 53 ಆನ್ಸರ್ ಬರುತ್ತೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಆ್ಯಕ್ಚುಲಿ ಪ್ಯೂರ್ ಮ್ಯಾಥಮೆಟಿಕ್ಸ್ ನಾವು ಕಂಪೇರ್ ಮಾಡ್ತಾ ಹೋದರೆ ಇಲ್ಲೆಲ್ಲ ಬರೋ ಸಂಖ್ಯೆಗಳು ಸೇರಿ 30 ಬರಬೇಕು. ಇಲ್ಲೇ 42 ಆಗ್ತಾಯಿದೆ. ಇನ್ವ್ಯಾಲಿಡ್ ಕ್ವಶನ್ ಆಗಿಬಿಡುತ್ತೆ. ಆಮೇಲೆ ಇನ್ನೂ ಕಾಮನ್ ಸೆನ್ಸ್ ನೋಡ್ರಿ, ಏನಂದ್ರೆ ಕಾಸ್ಟಿಂಗಲ್ಲಿ ಪಾಸ್ ಆಗಿರೋ 30 ಜನ, ಕಾಸ್ಟಿಂಗ್ ವಿಷಯದಲ್ಲಿ ಪಾಸ್ ಆದವ್ರು 30 ಜನ ಅಂದಮೇಲೆ ಅಕೌಂಟ್ಸು ಕಾಸ್ಟಿಂಗಲ್ಲಿ ಎರಡರಿಂದಲೂ ಸೇರಿ 32 ಜನ ಪಾಸ್ ಆಗಿದ್ದಾರೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ?
ಕಾಸ್ಟಿಂಗಲ್ಲಿ ಪಾಸ್ ಆಗಿರೋ 30 ಅಂದಮೇಲೆ ಅಕೌಂಟ್ಸು ಮತ್ತು ಕಾಸ್ಟಿಂಗ್ ಎರಡೂ ಸಬ್ಜೆಕ್ಟಲ್ಲಿ ಪಾಸ್ ಆದವ್ರು 32 ಆಗ ಚಾನ್ಸೇ ಇಲ್ಲ. ಕಾಸ್ಟಿಂಗಲ್ಲಿ ಪಾಸ್ ಆದವ್ರು 30 ಅಂದಮೇಲೆ ಮ್ಯಾನೇಜ್ಮೆಂಟ್ ಮತ್ತು ಕಾಸ್ಟಿಂಗಲ್ಲಿ ಪಾಸ್ ಆದವರ ಸಂಖ್ಯೆ ಎರಡರಲ್ಲೂ ಪಾಸ್ ಆದವ್ರು, ಒಂದರಲ್ಲೇ 30 ಜನ ಪಾಸ್ ಆಗಿದ್ದಾರೆ ಅಂದರೆ ಎರಡರಲ್ಲೂ ಪಾಸ್ ಆದವರ ಸಂಖ್ಯೆ 30 ದಾಟ್ಲಿಕ್ಕೆ ಚಾನ್ಸೇ ಇಲ್ಲ. ಅಲ್ಲೇ ಗೊತ್ತಾಗುತ್ತಿದೆ ಇನ್ವ್ಯಾಲಿಡ್ ಕ್ವಶನ್ ಈ ರೀತಿ ಕೇಳಲಿಕ್ಕೆ ಬರಲ್ಲ. ಬಟ್ ಕೀ ಆನ್ಸರ್ 53 ಅಂತ ಹೇಳ್ಬೋದು ಈ ಮೆಥಡಲ್ಲಿ ಮಾಡಿದ್ರೆ. ಬಟ್ ನಾವು ವೆನ್ ಡಯಾಗ್ರಾಮ್ ಥ್ರೂ ಹೋದರೆ ಅದು ಇನ್ವ್ಯಾಲಿಡ್ ಕ್ವಶನ್ ಆಗುತ್ತೆ. ಸೊ ಎನಿವೇ ನೋಡೋಣ, ಕೀ ಆನ್ಸರ್ ಹೋಗಿ ವೆಯ್ಟ್ ಮಾಡೋಣ. ನೀವು ಬೇಕಾದ್ರೆ ಕೈಲಿ ಬೇಕಾದ್ರೆ ಹಾಕ್ಬೋದು 53 ಆನ್ಸರು ಈ ಮೆಥಡಲ್ಲಿ ಮಾಡಿದರೆ. ಸೊ ನೆಕ್ಸ್ಟ್ ವೇಟ್ ಆ್ಯಂಡ್ ಸಿ ಫಾರ್ ದ ಕೀ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬರೋಣ. ಒಂದು ಪ್ರದರ್ಶನದ ಟಿಕೆಟ್ ಬೆಲೆಯನ್ನು 14% ಹೆಚ್ಚಿಸಿದರೆ ಪ್ರೇಕ್ಷಕರ ಸಂಖ್ಯೆ 22% ಕಡಿಮೆ ಆಗುತ್ತದೆ. ಹಾಗಾದರೆ ಆದಾಯದ ಮೇಲೆ ಇದು ಬೀರುವ ಪರಿಣಾಮ ಏನು? ಸೊ ಸಿಂಪಲ್ ಕ್ವಶನ್, ವೆರಿ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ಒಂದು ಟಿಕೆಟ್ನ ಬೆಲೆಯನ್ನು 14% ಹೆಚ್ಚಿಸಿದರೆ ಅದರ ಪ್ರೇಕ್ಷಕರ ಸಂಖ್ಯೆ 22% ಕಡಿಮೆ ಆಗುತ್ತೆ. ನಮಗೆ ಕಲೆಕ್ಟ್ ಆಗೋ ರೆವಿನ್ಯೂಲ್ಲಿ ಏನು ಎಫೆಕ್ಟ್ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಈ ರೀತಿಯಾದ ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕಂದ್ರೆ x + y + xy/100 ಅಂತ ಈ ಫಾರ್ಮುಲಾ ಹಾಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಸೊ ಟಿಕೆಟ್ನ ಬೆಲೆಯನ್ನು 14% ಹೆಚ್ಚಿಗೆ ಮಾಡಿದ್ದಾರೆ ಅಂದರೆ ಎಕ್ಸ್ ಇರತ್ರ 14 ಬರೀಬೇಕು. ಪ್ರೇಕ್ಷಕರ ಸಂಖ್ಯೆ 22% ಕಡಿಮೆ ಆಗುತ್ತೆ ಅಂದಮೇಲೆ y ಇದ್ದತ್ರ -22 ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ. ಎಕ್ಸ್ ಇದ್ದತ್ರ 14 ಹಾಕೊಳ್ರಿ, ಪ್ಲಸ್ y ಅಂದರೆ -22, ಮತ್ತು ಎಕ್ಸ್ ಅಂದರೆ 14 ಬರ್ರಿ, y ಅಂದರೆ -22, ಕೆಳಗಡೆ 100 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ. ಸೊ ಇಲ್ಲಿ 14 ಪ್ಲಸ್ ಇಂಟು ಮೈನಸ್ -22 ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ 14 2 28, 14 2 28 ಅಂದರೆ ಇದು 308 ಡಿವೈಡ್ ಬೈ ಕೆಳಗಡೆ 100 ಆಗುತ್ತೆ. 14 - 22 ಅಂದರೆ ಎಷ್ಟು ಬರುತ್ತೆ ಅಂದರೆ -8 ಆಗುತ್ತೆ. ಇಲ್ಲಿ -100ರಿಂದ 308ನ ಡಿವೈಡ್ ಮಾಡಿದ್ರೆ 3.08 ಬರುತ್ತೆ. 8 3 ಅಂದರೆ 11.08 ಆಗುತ್ತೆ. ಎರಡು ಮೈನಸ್ ಇದ್ದಾಗ ಕೂಡಿ ಮೈನಸ್ ಚಿಹ್ನೆ ಬರಿಬೇಕು. ನೆಗೆಟಿವ್ ಸೈನ್ ಬಂದಿದೆ ಅಂದರೆ 11.08% ಏನಾಗಿದೆ ಅಂದರೆ ಇಳಿಕೆ, ಡಿಕ್ರೀಸ್ ಆಗಿದೆ ರೆವಿನ್ಯೂ 11.08% ಕಡಿಮೆ ಆಗಿದೆ ಅಂತ ಹೇಳ್ಬೋದು. ನೆಗೆಟಿವ್ ಸೈನ್ ಬಂದರೆ ಡಿಕ್ರೀಸಸ್ ಅಂತ, ಪಾಸಿಟಿವ್ ಸೈನ್ ಬಂದರೆ ಇನ್ಕ್ರೀಸಸ್ ಅಂತ ಹೇಳ್ಬೋದು. ಸೊ ಡಿಕ್ರೀಸಸ್ ಅಂತ ಹೇಳ್ತೀವಿ. 11.08% ಡಿಕ್ರೀಸಸ್ ಅಂದ್ರೆ ಆಪ್ಷನ್ 3 1 ಇದೆ ನೋಡ್ರಿ. 11.08% ರಷ್ಟು ಇಳಿಕೆ ಅಂತ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗಿರುತ್ತೆ. ಇದಕ್ಕೆ ಕ್ಲಿಯರ್ ಆಗಿ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರೋಣ. ಒಂದು ಪರೀಕ್ಷೆಯಲ್ಲಿ ಹುಡುಗಿಯರು ಮತ್ತು ಹುಡುಗರು ಉತ್ತೀರ್ಣರಾಗಲು, ಇದು ಉತ್ತೀರ್ಣರಾಗಲು ಅಂತ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಬೇಕಾದ ಕನಿಷ್ಠ ಶೇಕಡವಾರು ಫಲಿತಾಂಶ ಅನುಕ್ರಮವಾಗಿ 35% ಮತ್ತು 45% ಆಗಿರುತ್ತದೆ. ಒಬ್ಬ ಹುಡುಗನು 280 ಅಂಕ ಪಡೆದು 80 ಅಂಕಗಳ ಅಂತರದಿಂದ ಅನುತ್ತೀರ್ಣನಾಗುತ್ತಾನೆ. ಹಾಗಾದ್ರೆ ಒಂದು ಹುಡುಗಿಯು ಪರೀಕ್ಷೆಯಲ್ಲಿ 108 ಅಂಕ ಗಳಿಸಿದರೆ ಉತ್ತೀರ್ಣರಾಗಲು ಇನ್ನು ಎಷ್ಟು ಹೆಚ್ಚಿನ ಅಂಕಗಳನ್ನು ಪಡೆಯಬೇಕು ಅಂತ ಪ್ರಶ್ನೆ ಇದೆ. ನೋಡ್ರಿ, ಈ ಕ್ವಶನ್ಗೆ ನಾವು ಆನ್ಸರ್ ಮಾಡ್ಬೇಕಂದ್ರೆ ಒಬ್ಬ ಹುಡುಗ, ಒಂದು ಹುಡುಗಿಯರು ಮತ್ತು ಹುಡುಗರು. ಫಸ್ಟ್ ಹುಡುಗಿ ಅಂತ ಹೆಸರೋದ್ರಿಂದ ಒಬ್ಬ ಹುಡುಗಿ ಒಂದು ಎಕ್ಸಾಮಲ್ಲಿ ಪಾಸ್ ಆಗಲಿಕ್ಕೆ ಮಿನಿಮಮ್ 35% ಅಂಕಗಳನ್ನು ಪಡಿಬೇಕು ಅಂತ ಹೇಳಿದಾನೆ. ಮತ್ತು ಹುಡುಗ ಅನುಕ್ರಮವಾಗಿ ಅಂತ ಕೊಟ್ಟಿದ್ದಾನೆ ಅಂದರೆ ಆರ್ಡರ್ ವೈಸೇ ಬರ್ಕೋಬೇಕು. ಅನುಕ್ರಮವಾಗಿ ಅಂತ ಕೊಟ್ಟಿದ್ದಾನೆ ಅಂದರೆ ಫಸ್ಟ್ ಹುಡುಗಿ ಹೆಸರು ಇದೆ, ಹುಡುಗಿ ಪರ್ಸೆಂಟೇಜ್, ನೆಕ್ಸ್ಟ್ ಹೆಸರು ಹುಡುಗ ಇದೆ, ಹುಡುಗನ ಪರ್ಸೆಂಟೇಜ್, ಪಾಸ್ ಆಗಲಿಕ್ಕೆ 45% ಬರಬೇಕು. ನೋಡಿ, ಒಂದು ಹುಡುಗಿ ಒಂದು ಎಕ್ಸಾಮಲ್ಲಿ ಪಾಸ್ ಆಗಲಿಕ್ಕೆ 35% ಮಾರ್ಕ್ಸ್ ತೆಗಿಬೇಕು. ಒಬ್ಬ ಹುಡುಗ ಎಕ್ಸಾಮಲ್ಲಿ ಪಾಸ್ ಆಗಲಿಕ್ಕೆ 45% ಮಾರ್ಕ್ಸ್ ತೆಗಿಬೇಕು. ಅದರಲ್ಲಿ ಒಬ್ಬ ಹುಡುಗ 280 ಅಂಕಗಳನ್ನು ಪಡೆದು 280 ಮಾರ್ಕ್ಸನ್ನು ಪಡ್ಕೊಂಡು 80 ಮಾರ್ಕ್ಸ್ ಅಂತರದಿಂದ ಫೇಲ್ ಆಗಿದ್ದಾನೆ ಅಂತ ಕೊಟ್ಟಿದ್ದಾನೆ. ಅವನು ಪಡೆದಿರೋದು 280 ಮಾರ್ಕ್ಸ್ ಮತ್ತು 80 ಅಂಕಗಳಿಂದ ಫೇಲ್ ಆಗಿದ್ದಾನೆ ಅಂತ ಕೊಟ್ಟಿದ್ದಾರೆ ಅಂದರೆ, ಸೊ ಅವನು ಪಡೆದಿರೋ 280 ಮಾರ್ಕ್ಸ್ ಮತ್ತು 80 ಅಂಕಗಳಿಂದ ಫೇಲ್ ಅಂತ ಹೇಳಿದಾರಲ್ಲ, ಇವೆರಡೂ ಕೂಡ್ಕೊಳ್ರಿ, ಟೋಟಲಿ 360 ಮಾರ್ಕ್ಸು ಅವನು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಒಬ್ಬ ಹುಡುಗ ಆ ಎಕ್ಸಾಮಲ್ಲಿ ಪಾಸ್ ಆಗಲಿಕ್ಕೆ 360 ಮಾರ್ಕ್ಸನ್ನು ತೆಗಿಬೇಕಾಯ್ತು. ಬಟ್ ಅವನು 280 ಮಾರ್ಕ್ಸ್ ತೆಗೆದು 80 ಮಾರ್ಕ್ಸಿಂದ ಫೇಲ್ ಆಗಿದ್ದಾನೆ ಅಂತ ಹೇಳಿದ್ದಾರೆ. ಹಾಗಾದರೆ ಬಾಯ್ ಪಾಸ್ ಆಗಲಿಕ್ಕೆ ಪಾಸಿಂಗ್ ಪರ್ಸೆಂಟೇಜ್ 45%, ಪಾಸಿಂಗ್ ಮಾರ್ಕ್ಸ್ 360. 45%ಗೆ 360 ಅಂಕಗಳಾದರೆ, 45%ಗೆ 360 ಅಂಕಗಳಾದರೆ, ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ದ ಎಕ್ಸಾಮಿನೇಷನ್, ಆ ಪರೀಕ್ಷೆಯನ್ನು ಎಷ್ಟು ಮಾರ್ಕ್ಸ್ ಕಂಡಕ್ಟ್ ಮಾಡಿದ್ರು ಅಂತ ಕಂಡುಹಿಡಿಬೇಕಂದ್ರೆ 100% ಮಾಡ್ಕೋಬೇಕು.
45 ಒಂದಲೇ 45 ಎಂಟ್ಲೆ 360 ಕ್ಯಾನ್ಸಲ್ ಆಗುತ್ತೆ ನೋಡ್ರಿ. 45 ಇಂಟು 8 ಗುಣಾಕಾರ ಮಾಡ್ರಿ 360 ಬರುತ್ತೆ. 45 ಒಂದಲೇ 45 ಎಂಟ್ಲೆ 360 ಕ್ಯಾನ್ಸಲ್ ಮಾಡ್ತೀವಿ. 100 ಇಂಟು 8 ಅಂದ್ರೆ 800 ಅನ್ನೋದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ದ ಎಕ್ಸಾಮಿನೇಷನ್. ಆ ಪರೀಕ್ಷೆಯ ಗರಿಷ್ಠ ಅಂಕಗಳು 800 ಅಂದ್ರೆ ಆ ಪರೀಕ್ಷೆಯನ್ನ 800 ಮಾರ್ಕ್ಸ್ ಕಂಡಕ್ಟ್ ಮಾಡಿರ್ತಾರೆ ಅಂತ. ಈ 800 ಮಾರ್ಕ್ಸ್ಗೆ ಒಬ್ಬ ಹುಡುಗಿ ಪಾಸ್ ಆಗ್ಲಿಕ್ಕೆ 35% ಮಾರ್ಕ್ಸ್ ತೆಗಿಬೇಕು. 35% ಅಂದ್ರೆ 100ಕ್ಕೆ 35 ಆದ್ರೆ 800ಕ್ಕೆ ಎಷ್ಟು ತೆಗಿಬೇಕು ಹುಡುಗಿ ಪಾಸ್ ಆಗ್ಲಿಕ್ಕೆ ಅಂತ ಕಂಡುಹಿಡಿಬೇಕು. 35% ಅಂದ್ರೆ 100ಕ್ಕೆ 35 ಆದ್ರೆ 800ಕ್ಕೆ ಎಷ್ಟು ಮಾರ್ಕ್ಸ್ ಬಂದ್ರೆ ಹುಡುಗಿ ಪಾಸ್ ಆಗ್ಬೋದಾ ಎಕ್ಸಾಮ್ ಅಲ್ಲಿ ಅಂತ ಕಂಡುಹಿಡಿಯೋಣ. 100 ಒಂದಲೇ 100, 100 ಎಂಟ್ಲೆ 800 ಕ್ಯಾನ್ಸಲ್ ಆಗುತ್ತೆ. 35 ಇಂಟು 8 ಗುಣಾಕಾರ ಮಾಡ್ರಿ. ಆ ಹುಡುಗಿ ಪಾಸ್ ಆಗ್ಲಿಕ್ಕೆ ಪರೀಕ್ಷೆಯಲ್ಲಿ 280 ಮಾರ್ಕ್ಸ್ ತೆಗಿಬೇಕು. 280ರಲ್ಲಿ ಆ ಹುಡುಗಿ ತೆಗೆದಿರೋದು ಕೇವಲ 108 ಮಾರ್ಕ್ಸ್. ಸೊ ಹಾಗಾದ್ರೆ 280ರಲ್ಲಿ 108 ಮಾರ್ಕ್ಸ್ ತೆಗ್ದಾಳಂದ್ರೆ ಇನ್ನು ಎಷ್ಟು ಹೆಚ್ಚಿನ ಅಂಕಗಳನ್ನ ಗಳಿಸಿದ್ರೆ ಅವಳು ಪಾಸ್ ಆಗ್ಬೋದು ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ 280ರಲ್ಲಿ ಅವಳು ತೆಗೆದಿರೋ ಮಾರ್ಕ್ಸ್ ಅನ್ನ ಮೈನಸ್ ಮಾಡ್ರಿ. ಇನ್ನು ಎಷ್ಟು ಉಳಿಯುತ್ತೆ ಅಂದ್ರೆ 172 ಅಂಕಗಳನ್ನು ಅವಳು ಗಳಿಸಿದ್ರೆ ಮಾತ್ರ ಆ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೋದಾಗಿತ್ತು. ಬಟ್ ಆಪ್ಷನ್ ಅಲ್ಲಿ 172 ಇಲ್ಲ, 137 ಕೊಟ್ಟಿದ್ದಾನೆ, 112 ಕೊಟ್ಟಿದ್ದಾನೆ. ಅಂದ್ರೆ ಕೀ ಆನ್ಸರ್ಸ್ ತಪ್ಪಿದಾವೆ. 100% ನಿಮಗೆ ಈ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ಸಿಗಲೇಬೇಕು. ಆನ್ಸರ್ 172 ಬರುತ್ತೆ. ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಇಲ್ಲ, 172 ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಬರೋಣ. 10 ಸಂಖ್ಯೆಗಳ ಸರಾಸರಿ 40 ಆಗಿದೆ. ನಂತರ 18 ಮತ್ತು 21 ಸಂಖ್ಯೆಗಳನ್ನು 81 ಮತ್ತು 12 ಎಂದು ತಪ್ಪಾಗಿ ಓದಲಾಗಿದೆ ಎಂದು ಕಂಡು ಬರುತ್ತದೆ. ಹಾಗಾದರೆ 10 ಸಂಖ್ಯೆಗಳ ಸರಿಯಾದ ಸರಾಸರಿ ಎಷ್ಟು ಅಂತ ಕೇಳಿದ್ದಾನೆ. ನೋಡಿ, 10 ಸಂಖ್ಯೆಗಳ ಸರಾಸರಿ 40 ಕೊಟ್ಟಿದ್ದಾನೆ. ಅದರಲ್ಲಿ 10 ಸಂಖ್ಯೆಗಳ ಸರಾಸರಿ ಕಂಡುಹಿಡಿಬೇಕಾದ್ರೆ 2 ಸಂಖ್ಯೆಗಳನ್ನ 18 ಮತ್ತು 21 ಅಂತ ಓದಬೇಕಾಯ್ತು ನಾವು. 18, 21 ಸಂಖ್ಯೆಗಳನ್ನು 81 ಮತ್ತು 12 ಎಂದು ತಪ್ಪಾಗಿ ಓದಲಾಗಿದೆ. ಕರೆಕ್ಟ್ ಇರೋಕೆ ಪ್ಲಸ್ ಬರೀನ, +18 +21 ಅವೆರಡು ಸೇರಿ ಕರೆಕ್ಟ್ ಆಗೋ ಎಷ್ಟಾಗಬೇಕು 39 ಆಗುತ್ತೆ, +39. ರಾಂಗ್ ಆಗಿ ಎಂಟ್ರಿ, ನಾವು 18 ಮತ್ತು 21 ಅಂತ ಎಂಟ್ರಿ ಮಾಡ್ಕೊಂಡು ಸರಾಸರಿ ಕಂಡುಹಿಡಿಬೇಕಾಯ್ತು. ಎಂಟ್ರಿ ಮಾಡ್ಬೇಕಾದ್ರೆ 18 ಇರೋದು 81 ಅಂತ ತಪ್ಪಾಗಿದೆ. ಆಮೇಲೆ 12 ಇರೋದು 21 ಎಂದು ತಪ್ಪಾಗಿ ಓದ್ಕೊಂಡು ಸರಾಸರಿ ಕಂಡುಹಿಡಿದ್ವಿ, ಅದು 40 ಬಂದ್ಬಿಟ್ಟಿದೆ. ಸರಿ ಮಾಡಿ ಸರಾಸರಿ ಕಂಡುಹಿಡಿದ್ರೆ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ಸೊ ಹಾಗಾದ್ರೆ ತಪ್ಪಾಗಿರೋ 2 ಸಂಖ್ಯೆಗಳನ್ನು ಕೂಡಿದಾಗ 81 102 ಆಗುತ್ತೆ ಅನ್ಸುತ್ತೆ, 102 ಬರುತ್ತೆ. ಸೊ ಹಾಗಾದ್ರೆ 102ರಲ್ಲಿ 39ನ್ನ ಮೈನಸ್ ಮಾಡ್ರೆ 12ರ 9 ಕಳೆದ್ರೆ 3, 9ರ 3 ಕಳೆದ್ರೆ 6, -63 ಅಂಕಗಳು. ಸೊ ಈ -63 ಡಿಫ್ರೆನ್ಸ್ ಬರ್ತಾ ಇದೆ ಅಂದ್ರೆ ಇಲ್ಲಿ 10 ಸಂಖ್ಯೆಗಳ ಸರಾಸರಿ ಇರೋದ್ರಿಂದ 10ರಿಂದ ಭಾಗಿಸ್ರಿ -6.3 ಬರುತ್ತೆ, -6.3 ಬರುತ್ತೆ. ಸೊ -6.3 10 ಸಂಖ್ಯೆಗಳ ಸರಾಸರಿ 40 ಆಗಿದೆ. 18 ಮತ್ತು 21 ಸಂಖ್ಯೆಗಳನ್ನು 81 ಮತ್ತು 12, ಸಾರಿ ಇಲ್ಲಿ ತಪ್ಪಾಗಿದೆ, ನಾವೇ ತಪ್ಪು ಮಾಡಿಬಿಟ್ವಿ. 18 ಮತ್ತು 21ನ್ನ 81 ಮತ್ತು 12 ಅಂತ ಬರ್ಕೋಬೇಕಾಯ್ತು, 81 ಮತ್ತು 12 ಅಂತ ಬರಿಬೇಕಾಯ್ತು. ಸೊ 81 ಮತ್ತು 12 ಅಂತ ಮಿಸ್ರೀಡ್ ಮಾಡ್ಕೊಂಡಿದ್ದಾರೆ. 81 ಮತ್ತು 12 ಎಂದು ತಪ್ಪಾಗಿ ಬರೆಯಲಾಗಿದೆ ಅಂದ್ರೆ ಇವೆರಡನ್ನ ಕೂಡಿದಾಗ ಎಷ್ಟಾಗುತ್ತೆ ಅಂದ್ರೆ 93 ಬರುತ್ತೆ. 93ರಲ್ಲಿ 39 ಮೈನಸ್ ಮಾಡ್ರೆ 13, 9 ಕಳೆದ್ರೆ 4, ಇಲ್ಲಿ 8ರಾಗ 3 ಕಳೆದ್ರೆ 5. ಸೊ -54 ಬರುತ್ತೆ. ಮೈನಸ್ ಇದು ಪ್ಲಸ್ ಅಂದ್ರೆ ದೊಡ್ಡ ಸಂಖ್ಯೆ ಮೈನಸ್ ಅಲ್ಲ, -54 ಬರುತ್ತೆ. ಈ -54ನ 10ರಿಂದ ಡಿವೈಡ್ ಮಾಡ್ರೆ -5.4 ಬರುತ್ತೆ. ಯಾಕಂದ್ರೆ 10 ಸಂಖ್ಯೆಗಳ ಸರಾಸರಿ ಎಲ್ಲ -5.4 ಬರುತ್ತಲ್ಲ. ಈ ಸರಾಸರಿಯಲ್ಲಿ -5.4 ಮಾಡ್ಕೊಳ್ರಿ. ಇಲ್ಲಿ ಏನಿಲ್ಲ ಅಂದ್ರೆ 0.0 ಹಾಕೊಳ್ರಿ. 10 4 ಕಳೆದ್ರೆ 6, ಇಲ್ಲಿ 9ರಾಗ 5 ಕಳೆದ್ರೆ 4, ಇನ್ನು 3 ಉಳಿಯುತ್ತಲ್ಲ. ಸೊ ಒರಿಜಿನಲ್ ಅಂದ್ರೆ ಕರೆಕ್ಟ್ ಅವರೇಜ್ ಎಷ್ಟು ಬರುತ್ತೆ ಅಂದ್ರೆ 34.6 ಬರುತ್ತೆ. 34.6 ಅನ್ನೋದು ಸೆಕೆಂಡ್ ಆಪ್ಷನ್ ಅಲ್ಲಿ ಇದೆ. ಇದು ಕರೆಕ್ಟ್ ಆನ್ಸರ್ ಇದೆ. ಸೆಕೆಂಡ್ ಆಪ್ಷನ್ ಈಸ್ ದ ಎಕ್ಸಾಕ್ಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಬರೋಣ. ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿದ 15 ಅರ್ಜಿದಾರರಲ್ಲಿ 5 ಮಹಿಳೆಯರು ಮತ್ತು 10 ಪುರುಷರು ಇದ್ದಾರೆ. ಕೆಲಸಕ್ಕೆ 2 ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಬಯಸಲಾಗಿದೆ. ಆಯ್ಕೆಯಾದ ವ್ಯಕ್ತಿಗಳಲ್ಲಿ ಕನಿಷ್ಠ ಒಬ್ಬರಾದರೂ ಮಹಿಳೆಯಾಗುವ ಸಂಭವನೀಯತೆ ಎಷ್ಟು ಅಂತ. ಇದು ಪ್ರಾಬಬಿಲಿಟಿ ಮೇಲೆ ಕ್ವಶನ್ ಕೇಳಿದ್ದಾನೆ. ಮೊನ್ನೆ KS ಎಕ್ಸಾಮ್ ಅಲ್ಲೂ 3 ಪ್ರಶ್ನೆಗಳು ಕೇಳಿದ್ದ. ಸೊ ಈ PSI ಎಕ್ಸಾಮ್ ಅಲ್ಲೂ ಕೇಳಿದ್ದಾನೆ. ಟೋಟಲ್ 15 ಅರ್ಜಿದಾರರು, 15 ಜನ ಒಂದು ಯಾವುದೋ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಒಂದು ಜಾಬ್ ಪಡಿಲಿಕ್ಕೆ ಅಂತ ಹೇಳಿ 15 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. 15 ಜನದಲ್ಲಿ 5 ಮಹಿಳೆಯರು ಮತ್ತು 10 ಪುರುಷ ಇದ್ದಾರೆ.
ಸೊ ಮಹಿಳೆಯರ ಸಂಖ್ಯೆ ವುಮೆನ್ ಎಷ್ಟು ಜನ ಇದ್ದಾರೆ ಅಂದರೆ 5 ಜನ ಮಹಿಳೆಯರಿದ್ದಾರೆ, ಪುರುಷರ ಸಂಖ್ಯೆ 10 ಜನ ಇದ್ದಾರೆ. 2 ಸೇರಿ 15 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ 2 ಜನನ ಸೆಲೆಕ್ಟ್ ಮಾಡ್ಕೋಬೇಕು. 15 ಜನದಲ್ಲಿ 2 ಜನ ಸೆಲೆಕ್ಟ್ ಮಾಡ್ಬೇಕಲ್ಲ, ಕೆಳಗಡೆ 15 C2 ಅಂತ ಬರೀಬೇಕು. 15 ಜನ ಅಪ್ಲಿಕೇಶನಲ್ಲಿ 2 ಜನನ ಮಾತ್ರ ಸೆಲೆಕ್ಟ್ ಮಾಡ್ಬೇಕಂದ್ರೆ 15 C2 ಅಂತ ಸಂಭವನೀಯತೆ ಕಂಡುಹಿಡಿಬೇಕಾದ್ರೆ ಡಿನಾಮಿನೇಟರ್ ಬರೀಬೇಕು. ಅದು ಫಾರ್ಮುಲಾ ಇದೆ, NE/NS ಅಂತ. ಆ ಫಾರ್ಮುಲಾ ಪ್ರಕಾರ ಬರೀಬೇಕು. ಸೊ 15 C2 ಅಂತ ಬರ್ದೀನಿ. ಅವ್ರು ಆಯ್ಕೆ ಮಾಡೋ 2 ಕ್ಯಾಂಡಿಡೇಟ್ಸಲ್ಲಿ ಕನಿಷ್ಠ ಅಂತ ಪದ ಇದೆ, ಅಟ್ಲೀಸ್ಟ್ ಅಂತ ಹೇಳುತ್ತೆ ಇಂಗ್ಲೀಷಲ್ಲಿ. ಕನಿಷ್ಠ ಒಬ್ಬ ಮಹಿಳೆ ಇರಬೇಕು. ಕನಿಷ್ಠ ಒಬ್ಬ ಮಹಿಳೆ ಅಂತ ಕೊಟ್ಟಿದ್ದಾನೆ ಅಂದರೆ, ಕನಿಷ್ಠ ಒಬ್ಬ ಮಹಿಳೆ ಅಂತ ಕೊಟ್ಟಿದ್ದಾನೆ ಅಂದರೆ ಸೊ 1 ಮಹಿಳೆ ಇರಬೇಕು, ಮತ್ತು 1ಕ್ಕಿಂತ ಹೆಚ್ಚು ಮಹಿಳೆಯನ್ನು ಕೂಡ ಆಯ್ಕೆ ಮಾಡ್ಕೋಬಹುದು. ಕನಿಷ್ಠ ಅಂತ ಪದ ಇದ್ದಾಗ 1 ಅಥವಾ 1ಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು. ಹಾಗಾದರೆ 5 ಜನ ಮಹಿಳೆಯರಲ್ಲಿ 1 ಮಹಿಳೆ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಇನ್ನು 10 ಜನ ಪುರುಷರಲ್ಲಿ ಒಬ್ಬನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಒಬ್ಬ ಮಹಿಳೆ ಒಬ್ಬ ಪುರುಷ ಸೇರಿ 2 ಜನ ಆಯ್ಕೆ ಮಾಡ್ಕೊಂಡಾಗ ಆಗುತ್ತೆ. ಇದು ಒಂದು ಚಾನ್ಸ್, ಒಂದು ಸಾಧ್ಯತೆ. 1ಕ್ಕಿಂತ ಹೆಚ್ಚು ಅಂದರೆ ನಾವು 2 ಜನ ಆಯ್ಕೆ ಮಾಡ್ಕೊಳ್ಳೋರು ಮಹಿಳೆಯನ್ನೇ ತಗೋಬಹುದು. ಹಾಗಾದ್ರೆ ಪುರುಷರ ಸಂಖ್ಯೆ ಯಾರನ್ನೂ ತಗೊಳಂಗಿಲ್ಲ. ನಾವು ಸೆಲೆಕ್ಟ್ ಮಾಡಿದ 2 ಜನ, 2 ಜನರು ಮಹಿಳೆಯರಾಗಿದ್ದರೆ ಪುರುಷರ ಅವಶ್ಯಕತೆ ಇಲ್ಲ. 10C0 ಅಂತ ಬರ್ಕೋಬೇಕು. ನೋಡ್ರಿ, 5C1 ಬೆಲೆ 5 ಆಗುತ್ತೆ, 10C1 ಬೆಲೆ 10 ಆಗುತ್ತೆ, 10 ಇಲ್ಲಿ 50 ಬರುತ್ತೆ. ಇಲ್ಲಿ 5C2 ಅಂದರೆ ಅದು 10 ಬರುತ್ತೆ. ನೀವು ಕಾಂಬಿನೇಷನಲ್ಲಿ ಸಿಂಪ್ಲಿಫೈ ಮಾಡಿರಿ. 10C0 ವ್ಯಾಲ್ಯೂ 1 ಬರುತ್ತೆ, 10 1 10 ಬರುತ್ತೆ. ಇವೆರಡು ಕೂಡಿದಾಗ 60 ಬರುತ್ತೆ. ಈ 60ನ ಮೇಲೆ ಹಾಕ್ಕೊಂಡು 15C2 ವ್ಯಾಲ್ಯೂನ ಸಿಂಪ್ಲಿಫೈ ಮಾಡಿರಿ. ಹೆಂಗೆ ಅದು ಸಿಂಪ್ಲಿಫೈ ಮಾಡೋದಂದ್ರೆ 15ರಿಂದ ಸ್ಟಾರ್ಟ್ ಮಾಡಿ ಇಳಿಕೆ ಕ್ರಮದಲ್ಲಿ 2 ಸಂಖ್ಯೆಗಳು ಬರೀಬೇಕು. ಇಲ್ಲಿ 2 ಇರೋದ್ರಿಂದ ಮತ್ತೆ 2 × 1 ಅಂತ ಬರ್ಕೋಬೇಕು. ಕೆಳಗಡೆ 2 1 2 7 14 ಕ್ಯಾನ್ಸಲ್ ಆಗುತ್ತೆ. 15 7 105 ಬರುತ್ತೆ. ಕೆಳಗಡೆ 105 ಬರ್ಕೋಬೇಕು. ಮೇಲ್ಗಡೆ 60, ಕೆಳಗಡೆ 105 ಬರುತ್ತೆ. 15 4 60, 15 7 105 ಕ್ಯಾನ್ಸಲ್ ಆಗಿ ಸಂಭವನೀಯತೆ 4/7 ಬರುತ್ತೆ. ಇದಕ್ಕೆ 4/7 ಬರುತ್ತೆ. ಇಲ್ಲಿ 4/7 ಅಂತ ಮೊದಲನೇ ಆಪ್ಷನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ಇಲ್ಲೂ ಅಷ್ಟೇ 5C2 ವ್ಯಾಲ್ಯೂ ಹೆಂಗೈತೆ ಅಂತ ತೋರಿಸ್ಬಿಡ್ತೀನಿ. 5C2 ಅಂದರೆ 5ರಿಂದ ಸ್ಟಾರ್ಟ್ ಮಾಡಿ ಇಳಿಕೆ ಕ್ರಮದಲ್ಲಿ 2 ಸಂಖ್ಯೆ ಬರ್ಕೋಬೇಕು. ಇಲ್ಲಿ 2 ಇರೋದ್ರಿಂದ 2 × 1 ಬರೀಬೇಕು. 2 1 2 2 4 ಕ್ಯಾನ್ಸಲ್ ಆಗುತ್ತೆ. 5 2 10 ಬರುತ್ತಲ್ಲ, 5C2 ವ್ಯಾಲ್ಯೂ 10 ಬರ್ತೀನಿ. ಇಲ್ಲಿ 0 ಇತ್ತಂದರೆ ಮೇಲೆ ಯಾವುದೇ ಸಂಖ್ಯೆ ಇದ್ದರೆ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 1 ಆಗಿರುತ್ತೆ. ಇಲ್ಲಿ 1 ಇದ್ರೆ ಮೇಲೆ ಯಾವ ಸಂಖ್ಯೆ ಇರುತ್ತೆ ಅದೇ ಸಂಖ್ಯೆ, ಇಲ್ಲಿ 1 ಇದ್ರೆ ಮೇಲೆ ಯಾವ ಸಂಖ್ಯೆ ಇರುತ್ತೆ ಅದೇ ಸಂಖ್ಯೆ ಬರ್ಕೋಬೇಕು. ಸಿಂಪ್ಲಿಫೈ ಮಾಡ್ರಿ. ಇದು 60 ಬರುತ್ತೆ. 60 ಮೇಲ್ಗಡೆ ಬರೀಬೇಕು. 15C2 ವ್ಯಾಲ್ಯೂ 105 ಬರುತ್ತೆ. ಅದನ್ನ ಕೆಳಗಡೆ ಬರ್ಕೊಂಡು 15 4 60, 15 7 105 ಕ್ಯಾನ್ಸಲ್ ಆಗಿ ಸಂಭವನೀಯತೆ 4/7 ಬರುತ್ತೆ. ಫಸ್ಟ್ ಆಪ್ಷನ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬರೋಣ. ನೋಡ್ರಿ, 3,763,000 ಘನಮೂಲ 67 ಆಗಿದೆ ಅಂತ ಕೊಟ್ಟಿದ್ದಾನೆ. 3 ಲಕ್ಷ ನೋಡ್ರಿ, ಘನಮೂಲ ಅಂದರೆ ಕ್ಯೂಬ್ ರೂಟ್. 3,763,000ಕ್ಕೆ ಕ್ಯೂಬ್ ರೂಟ್ 67 ಆಗಿದೆ ಅಂದರೆ ಇಲ್ಲಿ ಕೊಟ್ಟಿದ್ದಾನಲ್ಲ, ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ಅದರ ಬೆಲೆ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಇಲ್ಲಿ ಪಾಯಿಂಟ್ ಇಲ್ಲ ಅನ್ಕೊಳ್ರಿ. 3,763,000 ಇದ್ರ ಘನಮೂಲ 67 ಆಗುತ್ತೆ. ಇದಕ್ಕೆ ಕ್ಯೂಬ್ ರೂಟ್ 67 ಬರೀತೀನಿ. ಆದರೆ ಇಲ್ಲಿ 3 ಅಂಕೆ ಮೇಲೆ ಪಾಯಿಂಟ್ ಇರೋದ್ರಿಂದ ಘನಮೂಲದಲ್ಲಿ 1 ಅಂಕೆ ಮೇಲೆ ಪಾಯಿಂಟ್ ಬರೀಬೇಕಷ್ಟೆ. ಪ್ರತಿ 3 ಅಂಕಿ ಗ್ರೂಪ್ ಮಾಡ್ತಾ ಹೋಗ್ತಾರೆ. ಪ್ರತಿ 3 ಅಂಕಿಗೆ ಒಂದೊಂದು ಪಾಯಿಂಟ್ ಬರೀತಾ ಹೋಗ್ಬೇಕು. ಹಾಗೆ ಇಲ್ಲಿ 3 ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ ಇಲ್ಲಿ 1 ಅಂಕೆ ಮೇಲೆ ಪಾಯಿಂಟ್ ಬರೀಬೇಕು. ಘನಮೂಲದಲ್ಲಿ 6.7 ಆಗುತ್ತೆ. ಪ್ಲಸ್ ಇದು ಅಷ್ಟೇ, ಇಲ್ಲಿ 0 ಇಲ್ಲ ಅನ್ಕೊಳ್ರಿ. ಇದು 3,763,000, ಇದಕ್ಕೆ ಕ್ಯೂಬ್ ರೂಟ್ 67 ಆಗುತ್ತೆ. ಆದರೆ ಇಲ್ಲಿ ನೋಡ್ರಿ, ಈ 6 ಅಂಕೆಗಳಾದ್ಮೇಲೆ ಪಾಯಿಂಟ್ ಇದೆ ಬಲಗಡೆಯಿಂದ. ಈ 3 ಅಂಕೆಗಳಿಂದ 1 ಪಾಯಿಂಟ್, ಈ 3 ಅಂಕೆಗೆ 1 ಪಾಯಿಂಟ್ ಅಂದ್ರೆ ಬಲಗಡೆಯಿಂದ 1 2 ಅಂಕೆ ಮೇಲೆ ಪಾಯಿಂಟ್ ಬರೀಬೇಕು. ಇಲ್ಲಿ ಏನೇನಂದ್ರೆ 0 ಹಾಕೋಬೇಕು. 0.67 ಇದು ಕ್ಯೂಬ್ ರೂಟ್ ಆಗುತ್ತೆ. ಪ್ಲಸ್ ಇಲ್ಲೂ ಕೂಡ ಇವ್ಯಾವ 0 ಇಲ್ಲ ಅಂದರೆ ಇದು 3,763,000, ಇದು ಘನಮೂಲ 67 ಆಗುತ್ತೆ. ಆದರೆ ಪಾಯಿಂಟ್ ನೋಡ್ರಿ, ಇಲ್ಲಿ 3 3 6 3 9 ಅಂಕೆ ಮೇಲೆ ಪಾಯಿಂಟ್ ಇದೆ. ಈ 3 ಅಂಕೆ 1 ಪಾಯಿಂಟ್, ಈ 3 ಅಂಕೆ 2 ಪಾಯಿಂಟ್, ಈ 3 ಅಂಕೆ ಟೋಟಲಿ ಬಲಗಡೆಯಿಂದ 3 ಅಂಕೆ ಮೇಲೆ ಪಾಯಿಂಟ್ ಬರೀಬೇಕು. 1 2 ಆದಮೇಲೆ ಇನ್ನೊಂದು 0 ಬರ್ಕೊಂಡು ಪಾಯಿಂಟ್ ಬರ್ಕೊಳ್ರಿ. ಇವಷ್ಟು ಕೂಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂತ. 6.7, ಆಮೇಲೆ 0.67, ಆಮೇಲೆ 0.067 ಬರ್ಕೊಂಡು ಕೂಡ್ರಿ. ಇಲ್ಲಿ 7 13 3 ದಶಕ 1, 8 6 14 4 ದಶಕ 1 7 7.437 ಬರುತ್ತೆ. ಲಾಸ್ಟ್ ಆಪ್ಷನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಕ್ಲಿಯರ್ ಆಗಿ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಇದರಲ್ಲಿ ಒಂದು ಚೌಕದ ಬಾಹುವನ್ನು ಅಳೆಯುವಾಗ ದೋಷಪೂರಿತವಾಗಿ 2% ಹೆಚ್ಚಾಗಿ ಅಳತೆ ನಮೂದಿಸಿದರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯುವಲ್ಲಿ ಉಂಟಾಗುವ ಶೇಕಡವಾರು ದೋಷವೆಷ್ಟು?
ನೋಡ್ರಿ ಒಂದು ಚೌಕನ ಅಳತೆ ಮಾಡ್ಬೇಕಾದ್ರೆ 2% ಎಕ್ಸ್ಟ್ರಾ ಅಳತೆ ಮಾಡ್ತೀವಿ ಅಂತ. ನೋಡ್ರಿ ನಾವು ಏನು ಮಾಡಿದ್ರೆ 2% ಎಕ್ಸ್ಟ್ರಾ ನಾವು ದುರಾಸೆಯಿಂದ 2% ಎಕ್ಸ್ಟ್ರಾ ಅಳತೆ ಮಾಡಿದಾಗ ವಿಸ್ತೀರ್ಣದಲ್ಲಿ ಶೇಕಡಾವಾರು ಎಷ್ಟು % ಹೆಚ್ಚಾಗ್ಬೋದು ಅಂತ ಕೇಳಿದ್ದಾನೆ. ಸೊ ವೆರಿ ಸಿಂಪಲ್, ನಿಮಗೆ ಇದನ್ನ x + y + xy/100 ಅಂತ ಆಗಲೇ ಒಂದು ಪ್ರಾಬ್ಲಮ್ ಹೇಳ್ಕೊಟ್ಟಿದ್ನಲ್ಲ, ಅದನ್ನೇ ಯೂಸ್ ಮಾಡ್ಕೋಬಹುದು. ಚೌಕದ ಪ್ರತಿಯೊಂದು ಬದಿ 2% ಹೆಚ್ಚಾದ್ರೆ ಅದರ ಏರಿಯಾ ವಿಸ್ತೀರ್ಣದಲ್ಲಿ ಎಷ್ಟು % ಹೆಚ್ಚಾಗ್ಬೋದು ಅಂತ ಕ್ವಶನ್ ಕೇಳಿದಂಗೆ ಅಷ್ಟೇ. ಅಂದ್ರೆ ಇಲ್ಲಿ ಚೌಕದ ಎಲ್ಲಾ ಬಾಹುಗಳು ಸಮ ಇರೋದ್ರಿಂದ ಇಲ್ಲಿ x ಜಾಗದಲ್ಲೂ 2 ಬರಿಬೇಕು, y ಜಾಗದಲ್ಲೂ 2 ಬರಿಬೇಕು. ಸೊ x ಇದ್ದತ್ರ 2, y ಜಾಗದಲ್ಲಿ 2, x ಅಂದ್ರೆ 2, y ಅಂದ್ರೆ 2 ಬರಿಬೇಕು. ಅಲ್ಲಿ ಹೆಚ್ಚು ಅಂದ್ಮೇಲೆ ಅದು +2 ಅಂತಾನೆ ಬರ್ಕೋಬೇಕು. ಕೆಳಗಡೆ 100 ಬರೆಯೋಣ. 2 + 2 4 ಬರುತ್ತೆ. 2 × 2 4 /100 ಬರುತ್ತೆ. ಸೊ ಇಲ್ಲಿ 4 100ರಿಂದ 4 ಡಿವೈಡ್ ಮಾಡಿದೀವಿ ಅಂದ್ರೆ 0.04 ಬರುತ್ತೆ. ಇವೆರಡು ಕೂಡಿದಾಗ 4.04% ಅದರ ವಿಸ್ತೀರ್ಣದಲ್ಲಿ ಎರರ್ ಬಂದಿರುತ್ತೆ. 4.04% ಡಿಫೆಕ್ಟ್ ಆಗಿರುತ್ತೆ, ಎರರ್ ಆಗಿರುತ್ತೆ. ಅಂದ್ರೆ 4.04% ವಿಸ್ತೀರ್ಣ ಹೆಚ್ಚಾಗಿರುತ್ತೆ. 4.04% ಥರ್ಡ್ ಆಪ್ಷನ್ ಅಲ್ಲಿ ಇದೆಯಲ್ಲ, ಅದು ಸರಿ ಉತ್ತರ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. 23 ಅಕ್ಟೋಬರ್ 2024 ದಿನಾಂಕವು ಬುಧವಾರವಾದರೆ 10ನೇ ಮಾರ್ಚ್ 2021 ವಾರದ ಯಾವ ದಿನವಾಗಿರುತ್ತೆ? ಆಕ್ಚುಲಿ ಕ್ಯಾಲೆಂಡರ್ ಪ್ರಕಾರ ನೋಡ್ರಿ, ಇವತ್ತು ಅಕ್ಟೋಬರ್ 3ನೇ ತಾರೀಕು. ಇವತ್ತು ಅಕ್ಟೋಬರ್ 3ನೇ ತಾರೀಕು ಬುಧವಾರ. ಇದು ಬುಧವಾರ. ಈ 3ಕ್ಕೆ 7 ಕೂಡಿ 10ನೇ ತಾರೀಕು ಬುಧವಾರ ಆಗುತ್ತೆ. 10ಕ್ಕೆ 7 ಕೂಡಿದ್ರೆ 17ನೇ ತಾರೀಕು ಬುಧವಾರ ಇದೆ. 17ಕ್ಕೆ 7 ಕೂಡಿದಾಗ 20 ಎಷ್ಟು ಬರುತ್ತೆ ನೋಡ್ರಿ. ಇವತ್ತು ಅಕ್ಟೋಬರ್ 3ನೇ ತಾರೀಕು, ಸರಿ ಇವತ್ತು ಯಾವ ವಾರ ಅಂದರೆ ಗುರುವಾರ. ಇವತ್ತು ಅಕ್ಟೋಬರ್ 3ನೇ ತಾರೀಕು, ನಾಟ್ ವೆಡ್ನೆಸ್ಡೇ ಅಲ್ಲ. ಇವತ್ತು ಯಾವತ್ತು ಅಂದರೆ ಇವತ್ತು ಅಕ್ಟೋಬರ್ 3ನೇ ತಾರೀಕು ಗುರುವಾರ. ಇವತ್ತು ಅಕ್ಟೋಬರ್ 3ನೇ ತಾರೀಕು ಇವತ್ತು ಗುರುವಾರ. 3ನೇ ತಾರೀಕು ಗುರುವಾರ ಆದರೆ 3ಕ್ಕೆ 7 ಕೂಡ್ರಿ 10ನೇ ತಾರೀಕು ಬರುತ್ತೆ. ಸೊ 10ನೇ ತಾರೀಕು ಕೂಡ ಗುರುವಾರ ಆಗಿರುತ್ತೆ. 10ಕ್ಕೆ 7 ಕೂಡಿದ್ರೆ 17ನೇ ತಾರೀಕು ಗುರುವಾರ ಆಗುತ್ತೆ. ಸೊ 17ನೇ ತಾರೀಕು ಗುರುವಾರ ಆದರೆ 17ಕ್ಕೆ 7 ಕೂಡಿದ್ರೆ 24ನೇ ತಾರೀಕು ಗುರುವಾರ ಆಗುತ್ತೆ. ಸೊ 24ನೇ ತಾರೀಕು ಗುರುವಾರ ಆದರೆ ಅಕ್ಟೋಬರ್ 23ನೇ ತಾರೀಕು ಬುಧವಾರ ಆಗುತ್ತೆ. ಅಕ್ಟೋಬರ್ 23ನೇ ತಾರೀಕು ಬುಧವಾರ ಆಗುತ್ತೆ. 24ನೇ ತಾರೀಕು ಗುರುವಾರ ಅಂದಮೇಲೆ ಅಕ್ಟೋಬರ್ 23ನೇ ತಾರೀಕು ಬುಧವಾರ ಬರುತ್ತೆ. ಇಲ್ಲಿ ಪ್ರಶ್ನೆಯಲ್ಲೂ ಬುಧವಾರನೇ ಕೊಟ್ಟಿದ್ದಾನೆ ಅಂತ. ಅಂದ್ರೆ ಇಲ್ಲಿ ಕೊಟ್ಟಿರೋದು ಒರಿಜಿನಲ್ ಕ್ಯಾಲೆಂಡರ್ ಪ್ರಕಾರನೇ ಇದೆ ಅಂತ. ಅಕ್ಟೋಬರ್ 23 2024 ಇದೇ ವರ್ಷ ಇದೇ ತಿಂಗಳು. ಅಕ್ಟೋಬರ್ 23 2024 ಇದೇ ತಿಂಗಳು 23ನೇ ತಾರೀಕು ಎಕ್ಸಾಕ್ಟ್ ಬುಧವಾರ ಬರುತ್ತೆ. ಹಾಗಾದ್ರೆ ಅದು ಒರಿಜಿನಲ್ ಕ್ಯಾಲೆಂಡರ್ ಪ್ರಕಾರನೇ ಇದೆ ಅಂದ್ರೆ ಆ ಒರಿಜಿನಲ್ ಕ್ಯಾಲೆಂಡರ್ ಪ್ರಕಾರ ಅಂದ್ರೆ ಮಾರ್ಚ್ 10ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಸೊ 2021 ಯಾವ ದಿನ ಬರುತ್ತೆ ಅಂತ ಕ್ವಶನ್ ಕೇಳಿದಾನೆ. ಇದೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕ್ಯಾಲೆಂಡರ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂಥ ಒಂದು 3-4 ವಿಡಿಯೋಸ್ ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ಸೆಕೆಂಡ್ ಥರ್ಡ್ ವಿಡಿಯೋ ನೋಡ್ರಿ, ಈ ಥರ ಕ್ವಶನ್ಸ್ಗೆ ಸಿಂಪಲ್ ಸೊಲ್ಯೂಷನ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಒಂದು ಕೋಡ್ ನಂಬರ್ ಇದೆ. ಸೊ 033614625 ಅಂತ ಈ ಕೋಡ್ ನಂಬರ್ ನೆನ್ಪಿಟ್ಕೊಂಡ್ರೆ ಸೊ ಇದು ಜನವರಿಯಿಂದ ಅಪ್ ಟು ಜನವರಿ ಆದಮೇಲೆ ಫೆಬ್ರವರಿ, ಮಾರ್ಚ್ ಆದಮೇಲೆ ಏಪ್ರಿಲ್ ಆ್ಯಂಡ್ ಸೊ ಅಪ್ ಟು ಡಿಸೆಂಬರ್ ತನಕ ಪ್ರತಿ ತಿಂಗಳು ಕೋಡ್ ನಂಬರ್ಸ್. ಈ ಕೋಡ್ ನಂಬರ್ ನೆನಪಿರ್ಬೇಕು. ಅದೇ ರೀತಿ 2000ರಿಂದ ಸ್ಟಾರ್ಟ್ ಆಗೋದು ಯಾವುದೇ ವರ್ಷ ಕೊಟ್ಟರು ಅದಕ್ಕೆ ಇಯರ್ ಕೋಡ್ 6 ಬರೀಬೇಕು. 2100ರಿಂದ ಅಂದರೆ 20ರಿಂದ ಸ್ಟಾರ್ಟ್ ಆಗೋದು ಯಾವುದೇ ವರ್ಷ ಕೊಟ್ಟರೆ ಇಯರ್ ಕೋಡ್ 6. 20ರಿಂದ ಸ್ಟಾರ್ಟ್ ಆಗೋದಕ್ಕೆ 4. ಸೊ 22ರಿಂದ ಸ್ಟಾರ್ಟ್ ಆಗೋದು ಯಾವುದೇ ವರ್ಷ ಕೊಟ್ಟರೆ ಇಯರ್ ಕೋಡ್ 2. 23ರಿಂದ ಸ್ಟಾರ್ಟ್ ಆಗೋದು ಯಾವುದೇ ವರ್ಷ ಕೊಟ್ಟರೆ ಇಯರ್ ಕೋಡ್ 0 ಬರೀಬೇಕು. ಸೊ 19ರಿಂದ ಸ್ಟಾರ್ಟ್ ಆಗೋದು ಯಾವುದೇ ವರ್ಷ ಕೊಟ್ಟರೆ ಇಯರ್ ಕೋಡ್ 0 ಬರೀಬೇಕು. ಪ್ರತಿ 4 ಶತಮಾನಗಳಿಗೆ ಇದೇ ಕೋಡ್ ರಿಪೀಟ್ ಅಂತ ಹೇಳ್ಕೊಟ್ಟಿದ್ದೆ. ಸೊ ಇವೆರಡು ಗೊತ್ತಿದ್ದರೆ ಮಾತ್ರ ಈ ಕ್ವಶನ್ ಸಿಂಪಲ್ ಆಗಿ ಆನ್ಸರ್ ಮಾಡಬಹುದು. ಸೊ ಫಸ್ಟ್ ಡೇಟ್ 10ನೇ ತಾರೀಕು ಇದೆಯಲ್ಲ 10 ಬರೀಬೇಕು. ಮಾರ್ಚ್ ತಿಂಗಳಿಗೆ ಕೋಡ್ ನಂಬರ್ ಇದೆ 3 ಇದೆ. ಮಾರ್ಚ್ ತಿಂಗಳಿಗೆ ಕೋಡ್ ನಂಬರು. ಈ ಕೋಡ್ ನಂಬರ್ ನೆನಪಿದ್ರೆ 033614625 ಅಂದರೆ ಪ್ರತಿ ತಿಂಗಳು ಕೋಡ್ ನಂಬರ್ಸು. ಇದರ ಪ್ರಕಾರ ಮಾರ್ಚ್ ತಿಂಗಳಿಗೆ ಕೋಡ್ ನಂಬರ್ 3 ಬರೀತಾ ಇದ್ದೀನಿ. 3ನೇ ತಿಂಗಳು ಅಂತ 3 ಬರೀತಲ್ಲ, ಮಾರ್ಚ್ ತಿಂಗಳಿಗೆ ಕೋಡ್ ನಂಬರ್ 3. ಆಮೇಲೆ ಇಯರಲ್ಲಿ ಲಾಸ್ಟ್ 2 ಡಿಜಿಟ್ಸ್ ಮಾತ್ರ ಬರೀಬೇಕು 21ನ. ಆ 21ನ ನೀವು 4ರಿಂದ ಭಾಗಿಸ್ಬೇಕು. ಯಾಕಂದ್ರೆ 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರೋದ್ರಿಂದ 4 × 20 ಶೇಷ 1 ಉಳಿಯುತ್ತೆ. ಪಾಯಿಂಟ್ಗೆ ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ. 4ರಿಂದ ಡಿವೈಡ್ ಮಾಡಿದಾಗ ಬರೋ ಭಾಗಲಬ್ಧ ಕೋಶಂಟ್ ಮಾತ್ರ ಬರೀಬೇಕು, 5 ಬರುತ್ತೆ. ಪ್ಲಸ್ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಈ 2021 ಅಲ್ಲ, ಇದು 20ರಿಂದ ಸ್ಟಾರ್ಟ್ ಆಗೋದು ಯಾವುದೇ ವರ್ಷ ಕೊಟ್ಟರು ಇಯರ್ ಕೋಡ್ 6 ಬರೀಬೇಕು.
ಇವೆಲ್ಲ ಸಂಖ್ಯೆಗಳನ್ನ ಕೂಡ 10 + 3 13, 13 + 21 34, 34 + 1000 40 + 5 45 ಆಗುತ್ತೆ. ಈ ಒಟ್ಟು ಮೊತ್ತವನ್ನು 7ರಿಂದ ಭಾಗಿಸ್ಬೇಕು. 7 × 42, ಶೇಷ 3 ಉಳಿಯುತ್ತೆ. 7ರಿಂದ ಭಾಗಿಸಿದಾಗ ಈ ಶೇಷ ನೋಡ್ಕೋಬೇಕು. ಯಾವಾಗಲೂ 4ರಿಂದ ಭಾಗಿಸಿದಾಗ ಭಾಗಲಬ್ಧ ಬರಿತೀವಿ, 7ರಿಂದ ಡಿವೈಡ್ ಮಾಡಿದಾಗ ಶೇಷ ನೋಡ್ಕೋಬೇಕು. ಶೇಷ 3 ಬಂದಿದೆ ಅಂದರೆ ಅದು ಬುಧವಾರನೇ ಆಗಿರುತ್ತೆ ಅಂತ. ಶೇಷ 3 ಬಂದಿದೆ ಅಂದರೆ ಅದು ಬುಧವಾರ. ಯಾಕಂದರೆ ಶೇಷ 0 ಬಂದರೆ ಭಾನುವಾರ ರಜಾ ದಿನ, 1 ಬಂದರೆ ಫಸ್ಟ್ ವರ್ಕಿಂಗ್ ಡೇ ಸೋಮವಾರ ಅಂತ, ಶೇಷ 2 ಬಂದರೆ ಸೆಕೆಂಡ್ ವರ್ಕಿಂಗ್ ಡೇ ಮಂಗಳವಾರ ಅಂತ, ಶೇಷ 3 ಬಂದರೆ ಥರ್ಡ್ ವರ್ಕಿಂಗ್ ಡೇ ಬುಧವಾರ ಅಂತ. ಥರ್ಡ್ ವರ್ಕಿಂಗ್ ಡೇ ಶೇಷ 3 ಬಂದರೆ ಥರ್ಡ್ ವರ್ಕಿಂಗ್ ಡೇ ಅದು ಬುಧವಾರ ಅಂತ ಬರಿಬೇಕು. ಶೇಷ 4 ಬಂದರೆ ಗುರುವಾರ, ಶೇಷ 5 ಬಂದರೆ ಶುಕ್ರವಾರ, ಹಿಂಗೆ ಮಾಡ್ಕೊಂತ ಹೋಗ್ಬೋದು. ಶೇಷ 3 ಬಂದಿದೆ ಅಂದರೆ ಅದು ಬುಧವಾರ ಆಗಿರುತ್ತೆ. ಇಲ್ಲಿ ಬುಧವಾರ ಅಂತ ಥರ್ಡ್ ಆಪ್ಷನಲ್ಲಿದೆ, ಇದು ಸರಿ ಉತ್ತರ ಆಗುತ್ತೆ. ಈ ರೀತಿ ಪ್ರಶ್ನೆಗೆ ಸೊಲ್ಯೂಷನ್ನ ಕಂಡುಹಿಡಿಬೋದು. ನೆಕ್ಸ್ಟ್ ಪ್ರಶ್ನೆ ಬರೋಣ. ಸೊ ವೆರಿ ಸಿಂಪಲ್ ಕ್ವಶನ್, ವೆನ್ ಡಯಾಗ್ರಾಮ್ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ವೆನ್ ಡಯಾಗ್ರಾಮ್ ರಿಲೇಟೆಡ್ ಕ್ವಶನ್. ಇಲ್ಲಿ ಕೆಳಗೆ ನೀಡಿರುವ ಚಿತ್ರವನ್ನು ಜಾಗರೂಕತೆಯಿಂದ ಅಧ್ಯಯನ ಮಾಡಿ ಚಿತ್ರದ ಆಧಾರದ ಮೇಲಿನ ಪ್ರಶ್ನೆಯನ್ನು ಉತ್ತರಿಸಿ. ಇಲ್ಲಿ ನೋಡ್ರಿ, ಈ ವೃತ್ತವು ಅಕ್ಷರಸ್ಥರನ್ನ ಸೂಚಿಸುತ್ತೆ. ಆಮೇಲೆ ಈ ತ್ರಿಭುಜ ವೈದ್ಯರನ್ನ ಸೂಚಿಸುತ್ತೆ. ಈ ಚೌಕ ಪುರುಷರ, ಚೌಕ ಅಥವಾ ಆಯತ ಅನ್ನೋದು ಪುರುಷರನ್ನ ಸೂಚಿಸುತ್ತೆ. ಪ್ರಶ್ನೆ ಏನು ಕೇಳಿದಾನೆ ಅಂದರೆ ವೈದ್ಯರಾಗಿರುವ ಅಂತೇಳಿದಾನೆ. ವೈದ್ಯರಾಗಿರುವ ಅಂದರೆ ನಮ್ಮ ಆನ್ಸರು ಈ ತ್ರಿಭುಜದ ಒಳಗಡೆ ಇರೋ ಸಂಖ್ಯೆಗಳ ಅಂದರೆ ಅಕ್ಷರಗಳ ಆನ್ಸರ್ ಆಗಿರುತ್ತೆ. ಉಳಿದ್ರೆ ಇದು ಆನ್ಸರ್ ಅಲ್ಲ, ಇದು ಆನ್ಸರ್ ಅಲ್ಲ, ಇದು ಆನ್ಸರ್ ಅಲ್ಲ, ತೆಗೆದುಬಿಡೋಣ. ಅಕ್ಷರಸ್ಥ ಅಂತೇಳಿದಾನೆ. ಅಕ್ಷರಸ್ಥರು ಅಂದರೆ ಆ 4 ಅಕ್ಷರಗಳಲ್ಲಿ ಈ ಸರ್ಕಲ್ ಒಳಗಡೆ ಇರೋ ಆನ್ಸರ್ಸ್. ಇದು ಸರ್ಕಲ್ ಒಳಗಡೆ ಇಲ್ಲ, ಇದು ಆನ್ಸರ್ ಅಲ್ಲ, ಇದು ಆನ್ಸರ್ ಅಲ್ಲ, ಜಿ ಇರ್ಬೇಕಿಲ್ಲ, ಇ ಇರ್ಬೇಕು ಆನ್ಸರು. ಅಕ್ಷರಸ್ಥ ಪುರುಷರನ್ನು ಯಾವ ಭಾಗವು ತೋರಿಸುತ್ತದೆ? ಇವೆರಡರಲ್ಲಿ ಪುರುಷ ಅಂದರೆ ಈ ಆಯತದೊಳಗಡೆ ಇರಬೇಕು, ಇದು ಆಯತದೊಳಗಡೆ ಇಲ್ಲ, ಜಿ. ಹಾಗಾಗಿ ರಾಂಗ್ ಆನ್ಸರು ಈನೇ ಸರಿ ಉತ್ತರ ಆಗುತ್ತೆ. ಆ 3 ಚಿತ್ರದ ಒಳಗಡೆ ಇರ್ತಕ್ಕಂಥ ಅಕ್ಷರ ಈ ಆಗೋದ್ರಿಂದ ವೈದ್ಯರಾಗಿರುವ ಅಕ್ಷರಸ್ಥ ಪುರುಷನ ಸೂಚಿಸುವ ಅಕ್ಷರ ಅಂದರೆ ಈ ಅಂತ ಹೇಳ್ಬೋದು. ಆಪ್ಷನ್ ಸೆಕೆಂಡ್ ಒನ್ ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬರೋಣ. ಕೊಟ್ಟಿರುವ ಚಿತ್ರದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿನ ಸ್ಥಳದಲ್ಲಿ ಸೇರಿಸಬೇಕಾದ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರ ಯಾವುದು ಅಂತ ಕ್ವಶನ್ ಕೇಳಿದಾನೆ. ಇಲ್ಲಿ ನೋಡ್ರಿ, ಈ ಒಂದು ಬಾಕ್ಸ್ ಒಳಗಡೆ 3 ಸಂಖ್ಯೆಗಳಿದಾವೆ. ಇಲ್ಲಿ 3 ಅಂತ ಇದೆ, ಇಲ್ಲಿ 4 ಇದೆ, ಇಲ್ಲಿ 5 ಅಂತ ಸಂಖ್ಯೆ ಇದೆ, ಇಲ್ಲಿ L ಅಕ್ಷರ ಇದೆ. 3 ಸಂಖ್ಯೆಗಳು 1 ಅಕ್ಷರ ಇದೆ ಅಂದಮೇಲೆ ಈ 3 ಸಂಖ್ಯೆಗಳ ಸಂಕಲನ ಮಾಡೋಣ. 5 + 3 8, 8 + 4 12 ಆಗುತ್ತೆ. ಈ 12 ಅನ್ನೋದು ಇಂಗ್ಲಿಷ್ ಅಕ್ಷರದ 12ನೇ ಅಕ್ಷರ ಅಂದರೆ L ಕರೆಕ್ಟ್. ಇಂಗ್ಲಿಷ್ ವರ್ಣಮಾಲೆಯಲ್ಲಿ 12ನೇ ಅಕ್ಷರ ನೀವು ಇಂಗ್ಲಿಷ್ ಆಲ್ಫಾಬೆಟ್ಸ್ನ ಬರ್ಕೊಂಡು ಕೌಂಟ್ ಮಾಡ್ರಿ, 12ನೇ ಅಕ್ಷರ L ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ ನೋಡ್ರಿ, ಇಲ್ಲಿ 9, ಇಲ್ಲಿ 6, ಇಲ್ಲಿ 4 ಇದೆ. 6 + 4 10, 10 + 1 ಅಂದರೆ 19 ಆಗುತ್ತೆ. ಇಂಗ್ಲಿಷ್ ವರ್ಣಮಾಲೆಯಲ್ಲಿ 19ನೇ ಅಕ್ಷರ ಅಂದರೆ ಅದು ಎಕ್ಸಾಕ್ಟ್ ಎಸ್ ಆಗಿರುತ್ತೆ. ಇಲ್ಲಿ ಎಸ್ ಕರೆಕ್ಟ್ ಇದೆ. ಇಲ್ಲಿ ನೋಡ್ರಿ 7 ಇದೆ, ಇಲ್ಲಿ ಸಂಖ್ಯೆ 7 + 1 8, 8 + ಇದು 8 16 ಆಗುತ್ತೆ. ಇಂಗ್ಲಿಷ್ ವರ್ಣಮಾಲೆಯಲ್ಲಿ 16ನೇ ಅಕ್ಷರ ಅಂದರೆ ಎಕ್ಸಾಕ್ಟ್ ಪಿ ಆಗಿರುತ್ತೆ, ಅದು ಪಿ ಇದೆ ಅಲ್ಲಿ. ಇದೇ ರೀತಿಯಲ್ಲಿ 8 ಇದೆ ಸಂಖ್ಯೆ, ಇಲ್ಲಿ 3 ಇದೆ. 8 + 3 11, 11 + 2 ಅಂದರೆ 13 ಬರುತ್ತೆ. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಬರ್ಕೊಂಡು ಅಲ್ಲಿ 13ನೇ ಅಕ್ಷರ ಎಣಿಸ್ಕೊಂತ ಹೋಗ್ರಿ, 13ನೇ ಅಕ್ಷರ ಎಂ ಆಗಿರುತ್ತೆ. ಎಂ ಅನ್ನೋದು ಮೊದಲನೇ ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗಿರುತ್ತೆ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ನೋಡ್ರಿ, 8 ಜನರು ABCDEFG ಮತ್ತು H ವೃತ್ತಾಕಾರದ ಚಿತ್ರದಲ್ಲಿ ತೋರಿಸಿದಂತೆ ಕೇಂದ್ರ ಬಿಂದುವಿಗೆ ಅಭಿಮುಖವಾಗಿ ಕುಳಿತಿದ್ದಾರೆ. ಇವರುಗಳು ತಮ್ಮ ಸ್ಥಳದಿಂದ 5ನೇ ಸ್ಥಳಕ್ಕೆ ಗಡಿಯಾರದ ವಿರುದ್ಧ ದಿಕ್ಕಿಗೆ ಚಲಿಸಿದರೆ ಆಗ ಈ 4 ಆಪ್ಷನಲ್ಲಿ ಯಾವ್ದು ಸರಿ ಆಗುತ್ತೆ ಅಂದರೆ ನೋಡ್ರಿ, ಇಲ್ಲಿ ಯಾವ ಥರ ಕುತ್ಕೊಂಡಿದ್ದಾರೆ ಅಂತ ಕೊಟ್ಟಿದ್ದಾನೆ. ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ ಅಂತ ಕೊಟ್ಟಿದ್ದಾನೆ. ಇವರು ಗಡಿಯಾರದ ವಿರುದ್ಧ ದಿಕ್ಕಿಗೆ 5ನೇ ಸ್ಥಳಕ್ಕೆ ಜಂಪ್ ಆಗ್ತಿದ್ದಾರೆ ಅಂತ ಕೊಟ್ಟಿದ್ದಾನೆ. ಗಡಿಯಾರದ ವಿರುದ್ಧ ದಿಕ್ಕಿಗೆ 5ನೇ ಸ್ಥಳ ಅಂತೇಳಿದ್ದಾನೆ. ನಾವು ಪ್ಲಸ್ ಮಾರ್ಕ್ ಹಾಕ್ಕೊಂಡು ಇಲ್ಲಿ ನಾವೇನು ಮಾಡೋಣ ಅಂದರೆ ಇಂಟು ಮಾರ್ಕ್ ಹಾಕ್ಕೊಂಡು ಅದೇ ಪ್ಲೇಸಸ್ನ ಒಂದ್ಸಲ ಬರಿತಾ ಹೋಗೋಣ. ಅದೇ ಪ್ಲೇಸಸ್ನ ಬರಿತಾ ಹೋಗೋಣ. ಸೇಮ್ ಅದೇ ಥರ ಚಿತ್ರ ಬರ್ಕೊಂಡು ನಾವೇನು ಮಾಡೋಣ ಅಂದರೆ ಇದು ಉತ್ತರ ದಿಕ್ಕು, ಕೆಳಗಿನ ದಕ್ಷಿಣ ದಿಕ್ಕು, ಇದು ಪೂರ್ವ ದಿಕ್ಕು, ಇದು ಪಶ್ಚಿಮ ದಿಕ್ಕು. ಇವೆರಡರ ನಡುವೆ ಇಲ್ಲಿ ಬರೋದು ವಾಯುವ್ಯ, ಇದು ಈಶಾನ್ಯ, ಇದು ನೈಋತ್ಯ ದಿಕ್ಕು, ಇದು ಆಗ್ನೇಯ ದಿಕ್ಕು ಅಂತ ಬರ್ಕೊಂಡು ಅವ್ರು ನೋಡ್ರಿ ಗಡಿಯಾರದ ವಿರುದ್ಧ ದಿಕ್ಕು. ಗಡಿಯಾರ ಚಲಿಸೋದು ಹಿಂಗೆ, ವಿರುದ್ಧ ದಿಕ್ಕು ಅಂದರೆ ಈ ಡೈರೆಕ್ಷನಲ್ಲಿ 5 ಪ್ಲೇಸ್ನ ಮೂವ್ ಮಾಡ್ತಾ ಬರೋಣ. ನೋಡ್ರಿ, ಎ ಇಲ್ಲಿರೋಣ 1 2 3 4 5ನೇ ಪ್ಲೇಸ್ ಅಂದರೆ ಎ ಇಲ್ಲಿ ಬರ್ತಾನೆ ಆಗ್ನೇಯ ದಿಕ್ಕ ಹತ್ರ.
ಬಿ ಕೂಡ ಏದಾಯ್ತಲ್ಲ, ಬಿ ಹಿಂಗ 5ನೇ ಸ್ಥಾನ ಮೂವ್ ಆದ್ರೆ 1 2 3 4 5ನೇ ಸ್ಥಾನ ಅಂದ್ರೆ ಬಿ ಇಲ್ಲಿ ಬರ್ತಾನೆ. ಸೊ ನೆಕ್ಸ್ಟ್ ಸಿ ಹಿಂಗ 5 ಸ್ಥಾನ ಮೂವ್ ಆದ್ರೆ ಇಲ್ಲಿ ಸಿ ಬರ್ತಾನೆ. ಡಿ 5 ಸ್ಥಾನ ಗಡಿಯಾರದ ವಿರುದ್ಧ ದಿಕ್ಕಲ್ಲಿ ಚಲಿಸಿದ್ರೆ ಇಲ್ಲಿ ಡಿ ಬರುತ್ತೆ. ಈ ಗಡಿಯಾರದ ವಿರುದ್ಧ ದಿಕ್ಕಲ್ಲಿ ಹಿಂಗ್ ಚಲಿಸಿದ್ರೆ ಇ ಇಲ್ಲಿ ಬರುತ್ತೆ, ಎಫ್ ಇಲ್ಲಿ ಬರುತ್ತೆ, ಎಫ್ ಆದ್ಮೇಲೆ ಜಿ ಇಲ್ಲಿ ಬರುತ್ತೆ, ಜಿ ಆದ್ಮೇಲೆ ಹೆಚ್ ಇಲ್ಲಿ ಬರುತ್ತೆ. ಹೌದಾ? ಈ ಥರ 5 ಸ್ಥಾನಗಳು ಗಡಿಯಾರದ ವಿರುದ್ಧ ದಿಕ್ಕಲ್ಲಿ ಮೂವ್ ಆಗಿ ಕೂತ್ಕೊಂಡಿದ್ದಾರೆ ಅಂತ. ಈ 4 ಆಪ್ಷನಲ್ಲಿ ಯಾವ್ದು ಸರಿ ಅಂತ. ಎಯ ಆಗ್ನೇಯ ದಿಕ್ಕಿಗೆ ಅಭಿಮುಖವಾಗಿರುತ್ತಾನೆ. ನೋಡ್ರಿ, ಎಯ ಆಗ್ನೇಯ ದಿಕ್ಕಿಗೆ ಅಭಿಮುಖವಾಗಿದ್ದಾನೆ, ಫಸ್ಟ್ ಆಪ್ಷನ್ ಕರೆಕ್ಟ್. ಸಿಯು ಪಶ್ಚಿಮ ದಿಕ್ಕಿಗೆ ಅಭಿಮುಖ, ಸಿ ಇರೋದು ಇಲ್ಲಿ ನೈಋತ್ಯ ದಿಕ್ಕು, ಅದಕ್ಕೋಸ್ಕರ ರಾಂಗ್. ಇಯು ಈಶಾನ್ಯ ದಿಕ್ಕಿಗೆ ಅಭಿಮುಖ, ನೋಡ್ರಿ ಇಯು ಈಶಾನ್ಯ ದಿಕ್ಕಿಗೆ ಅಭಿಮುಖ ಅಲ್ಲ, ಈ ಇರೋದು ವಾಯುವ್ಯ ದಿಕ್ಕಿಗೆ, ಅದಕ್ಕೋಸ್ಕರ ಇದು ರಾಂಗ್. ಜಿಯು ಉತ್ತರ ದಿಕ್ಕಿಗೆ ಅಭಿಮುಖ ಅಂತ ಹೇಳಿದಾನೆ, ಜಿ ಇರೋದು ಈಶಾನ್ಯ ದಿಕ್ಕಿಗೆ, ಅದಕ್ಕೋಸ್ಕರ ಇದು ರಾಂಗ್. ಮೊದಲನೇ ಆಪ್ಷನ್ನೇ ಸರಿ ಉತ್ತರ ಆಗಿರುತ್ತೆ. ಎಯು ಯಾವ ದಿಕ್ಕು? ಆಗ್ನೇಯ ದಿಕ್ಕಿಗೆ ಅಭಿಮುಖವಾಗಿರ್ತಾನೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ. ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ 9 ಪ್ರಶ್ನೆಗಳಿದೆ. ಟೋಟಲಿ 9 ಕ್ವಶನ್ಸ್ ಇದಾವೆ. 9 ಪ್ರಶ್ನೆಗಳಿದಾವೆ ಅಂತ. ಒಂದು ಕ್ವಶನ್ ಪೇಪರಲ್ಲಿ ಟೋಟಲಿ 9 ಕ್ವಶನ್ಸ್ ಇದಾವೆ. ಅವುಗಳಲ್ಲಿ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಸಾಧ್ಯವಿರುವ ಉತ್ತರಗಳು ಅಂತ. ನೋಡ್ರಿ, ಟೋಟಲಿ 5 ಕ್ವಶನ್ಗೆ, ಮೊದಲನೇ ಕ್ವಶನ್ಗೆ 3 ಆನ್ಸರ್ಸ್ ಇರ್ತಾವೆ, 2ನೇ ಕ್ವಶನ್ಗೆ 3 ಆನ್ಸರ್ಸ್ ಇರ್ತಾವೆ, 3ನೇ ಕ್ವಶನ್ಗೆ 3 ಆನ್ಸರ್ಸ್ ಇರ್ತಾವೆ, 4ನೇ ಕ್ವಶನ್ಗೆ 3 ಆನ್ಸರ್ಸ್ ಇರ್ತಾವೆ, 5ನೇ ಕ್ವಶನ್ಸ್ಗೆ 3 ಆನ್ಸರ್ಸ್ ಇರ್ತಾವೆ. ಸೊ ನೋಡ್ರಿ, 5 ಪ್ರಶ್ನೆಗಳು, ಈ ಥರ 5 ಪ್ರಶ್ನೆಗಳಿಗೆ 3 ಆನ್ಸರ್ಗಳು ಇರ್ತವೆ ಅಂತ ಹೇಳಿದ್ದಾನೆ. ಹಾಗಾಗಿ 3 ಟೈಮ್ಸ್ ಬರಬೇಕು. ನೆಕ್ಸ್ಟ್ 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಸಾಧ್ಯವಿರುವ ಉತ್ತರಗಳು ಅಂದ್ರೆ 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಪಾಸಿಬಲ್ ಆನ್ಸರ್ 2 ಆನ್ಸರ್ಸ್ ಇರ್ತವೆ ಅಂದ್ರೆ ಹಾಗಾಗಿ 2 × 2 × 2 ಬರೀಬೇಕು. ಉಳಿದ 1 ಪ್ರಶ್ನೆ ನೋಡ್ರಿ, ಇಲ್ಲಿ 5 ಕ್ವಶನ್ಸ್ ಆದವು, ಇಲ್ಲಿ 3 ಆದವು, 9ರಲ್ಲಿ ಉಳಿದದ್ದು 1 ಪ್ರಶ್ನೆಗೆ 5 ಸಾಧ್ಯವಿರುವ ಉತ್ತರಗಳಂದ್ರೆ 5 ಅಷ್ಟೇ ಬರೀಬೇಕು. 5 ಅಷ್ಟೇ ಬರ್ಕೋಬೇಕು, 5 ಸಾಧ್ಯವಿರುವ ಉತ್ತರಗಳು ಅಂದ್ರೆ. ಸೊ ಇವಾಗ ಎಲ್ಲ ಪ್ರಶ್ನೆಗಳಿಗೆ ಒಟ್ಟು ಎಷ್ಟು ಸಾಧ್ಯವಿರುವ ಉತ್ತರಗಳು ಇರ್ತವೆ ಅಂದ್ರೆ ಇವೆಲ್ಲ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ರಿ ಎಷ್ಟು ಬರುತ್ತೆ ಆನ್ಸರು ಅಂದ್ರೆ 3 × 3 9, ಅಥವಾ ಈ ಕಡೆಯಿಂದ ಬರ್ರಿ 5 2 10, 10 2 20, 20 2 40, 40 × 3 120, 120 × 3 360, × 3 1080, 1080 × 3 ಅಂದ್ರೆ 3240 ಆಗುತ್ತೆ ಅನ್ಸುತ್ತೆ. ಇಂಟು 3 1080 × 3 3240 × 3 ಅಂದ್ರೆ ಇಂಟು 3 ಮಾಡೋಣ, ಎಷ್ಟು ಬರುತ್ತೆ? ಲಾಸ್ಟ್ ಸಂಖ್ಯೆದು ಗುಣಾಕಾರ ಮಾಡಿದ್ರೆ 0 3 4 12 ಕ್ಯಾರಿ 1 3 2 6 1 7 3 3 9 9720 ಸಾಧ್ಯತೆ ಇರೋ ಆನ್ಸರ್ಗಳು ಬರ್ತವೆ. ಸೊ 9720 ಥರ್ಡ್ ಆಪ್ಷನಲ್ಲಿದೆ, ಅದು ಸರಿ ಉತ್ತರ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಒಬ್ಬ ವ್ಯಕ್ತಿ ಎಕ್ಸಲೇಟರ್ನಲ್ಲಿ ಪ್ರತಿ ಸೆಕೆಂಡ್ಗೆ 4 ಹೆಜ್ಜೆಗಳ ವೇಗದಲ್ಲಿ ನಡೆದು 15 ಸೆಕೆಂಡ್ಗಳಲ್ಲಿ ಇನ್ನೊಂದು ತುದಿಯನ್ನು ತಲುಪುತ್ತಾನೆ. ಹಿಂದಿರುಗುವಾಗ ಅದೇ ವೇಗದಲ್ಲಿ ನಡೆಯುತ್ತಾ 45 ಸೆಕೆಂಡ್ಗಳಲ್ಲಿ ಆರಂಭಿಕ ಸ್ಥಳವನ್ನು ತಲುಪಿದರೆ ಎಕ್ಸಲೇಟರ್ನಲ್ಲಿರುವ ಮೆಟ್ಟಲುಗಳ ಸಂಖ್ಯೆ ಎಷ್ಟು ಅಂತ ಈ ಕ್ವಶನಲ್ಲಿ ಒಂದು ಕ್ಲಾರಿಟಿ ಕೊಡಬೇಕೈತಿ. ಎಕ್ಸಲೇಟರ್ 2 ಥರ ಇರುತ್ತೆ, ಒಂದು ಹತ್ತದಿರುತ್ತೆ, ಒಂದು ಇಳಿಯೋದಿರುತ್ತೆ. ಒಂದರಲ್ಲೇ 2 ಆಪರೇಷನ್ ಮಾಡಿದಾನ ಅಥವಾ ಹತ್ತದು ಬೇರೆ ಇಳಿಯೋದು ಬೇರೆ ಮಾಡಿದಾನ ಅಂತ ಎಕ್ಸಾಕ್ಟ್ ಸ್ಪೆಸಿಫೈ ಮಾಡಿಲ್ಲ. ಆದರೆ ನಾವು ಒಂದೇ ಅಂತ ಅನ್ಕೊಂಡು ಆನ್ಸರ್ ಮಾಡಿದ್ರೆ ಸಿಗ್ಬೋದು ಇದಕ್ಕೆ. ನೋಡ್ರಿ, ಒಂದು ಎಕ್ಸಲೇಟರ್ ಏನಿರುತ್ತಲ್ಲ, ನೀವು ಎಕ್ಸಲೇಟ್ರಲ್ಲಿ ಈ ಥರ ಮೆಟ್ಲುಗಳಿರ್ತವೆ. ಸೊ ಇದು ಮೂವಿಂಗ್ ಅಂದರೆ ಮೇಲ್ಗಡೆ ಹೋಗ್ತಾ ಇದೆ ಅಂದ್ರೆ ಅವನು ಪ್ರತಿ ಸೆಕೆಂಡ್ಗೆ 4 ಹೆಜ್ಜೆಗಳ ವೇಗದಲ್ಲಿ ಎಕ್ಸಲೇಟರ್ ಮೇಲೆ ನಿಂತ್ಕೊಂಡು ಹಂಗೆ ನಿಂತ್ಕೊಳ್ಳಲ್ಲ, ಆ ಎಕ್ಸಲೇಟರ್ ಕೂಡ ಮೂವ್ ಆಗ್ತಾ ಇರ್ತಾನೆ. ಆ ವ್ಯಕ್ತಿಯು ಕೂಡ 1 ಸೆಕೆಂಡ್ಗೆ 4 ಮೆಟ್ಲುಗಳನ್ನು ಹತ್ಕೊಂತ ಹೋಗ್ತಾನೆ. ಎಕ್ಸಲೇಟರ್ ಮೇಲೆ ಮೆಟ್ಲುಗಳು ಹತ್ಕೊಂತ ಹೋಗ್ತಾನೆ. ಆ ಎಕ್ಸಲೇಟರ್ ಕೂಡ ಮೂವ್ ಆಗುತ್ತೆ, ಅವನು ಕೂಡ ಮೂವ್ ಆಗ್ತಾನೆ ಇರ್ತಾನೆ ಅಂತ. ಇದೇ ಎಕ್ಸಲೇಟ್ರಲ್ಲೇ ವಾಪಸ್ ಬರ್ಬೇಕು. ಈ ಕ್ವಶನ್ನಲ್ಲಿ ನೋಡ್ರಿ, ಅದೇ ಎಕ್ಸಲೇಟ್ರಲ್ಲಿ ವಾಪಸ್ ಬಂದರೆ ಅದೇ ವೇಗದಲ್ಲಿ ವಾಪಸ್ ಬರ್ತಾನೆ ಅಂದರೆ 1 ಸೆಕೆಂಡ್ಗೆ 4 ಹೆಜ್ಜೆಗಳನ್ನು ಇಳಿತಾ ಬಂದರೆ ಟೋಟಲಿ 45 ನಿಮಿಷ ಬೇಕು. ಹತ್ತಬೇಕಾದ್ರೆ ಪ್ರತಿ 1 ಸೆಕೆಂಡ್ಗೆ 4 ಮೆಟ್ಲು ಹತ್ಕೊಂತ ಹೋಗ್ತಾನೆ. ಎಕ್ಸಲೇಟರ್ ಕೂಡ ಮೂವ್ ಆಗ್ತಾನೆ ಇರುತ್ತೆ. ಟೋಟಲಿ 15 ಸೆಕೆಂಡಲ್ಲೇ ಈ ತುದಿಯನ್ನು ತಲುಪ್ತಾನೆ ಅಂತ. ಇದೇ ಎಕ್ಸಲೇಟ್ರಲ್ಲಿ ಇದು ಆಪೋಸಿಟ್ ಡೈರೆಕ್ಷನ್ ಮೇಲೆ ಹೋಗ್ತಾ ಇರುತ್ತೆ, ಅವನು ಮಾತ್ರ ಕೆಳಗಡೆ ಬರ್ತಾ ಇರ್ತಾನೆ. ಸೊ ಅಂದರೆ ಇದು ಹಿಂಗೆ ಮೇಲ್ಗಡೆ ಹೋಗ್ತಾ ಇರುತ್ತೆ, ಅವನು ಅದೇ ವೇಗದಲ್ಲಿ 1 ಸೆಕೆಂಡಿಗೆ 4 ಮೆಟ್ಲನ್ನ ಕೆಳಗೆ ಇಳಿತಾ ಬಂದರೆ ಇಳಿದಾಗ ಟೋಟಲಿ 45 ಸೆಕೆಂಡ್ ಟೈಮ್ ಬೇಕಾಗುತ್ತೆ. 45 ಸೆಕೆಂಡ್. ಸೊ ಹಾಗಾದರೆ
ಆಕ್ಸಿಲೇಟರ್ನಲ್ಲಿರುವ ಮೆಟ್ಟಲುಗಳ ಸಂಖ್ಯೆ ಬೇಕು ಎಷ್ಟು ಅಂತ ಕೇಳಿದಾನೆ. ಅಂದರೆ ಇದು ಆಕ್ಚುಲಿ ಬೋರ್ಡ್ಸ್ ಅಂಡ್ ಸ್ಟ್ರೀಮ್ಸ್ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದೆಯಲ್ಲ ಆ ಕಾನ್ಸೆಪ್ಟನ್ನು ಯೂಸ್ ಮಾಡಿ ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಸಿಂಪಲ್ ಮೆಥಡ್ ಅಂದರೆ ಈ 15ಕ್ಕೂ 45ಕ್ಕೂ ಲಾಸಾಹ ಕಂಡುಹಿಡಿಯೋಣ. 15 1 15 15 3 45 ಆಗುತ್ತೆ. 15 45ಕ್ಕೆ ಲಾಸಾಹ 45 ಆಗುತ್ತೆ. ಈ 45ರ ಅಪವರ್ತನಗಳನ್ನು ಕೊಟ್ಟರೆ ಆಪ್ಷನ್ಸಲ್ಲಿ ಹುಡ್ಕೋಬೇಕು. ಫ್ಯಾಕ್ಟರ್ಸ್ ಆಫ್ 45 ಅಂದರೆ 45ರ ಮಗ್ಗಿಯಲ್ಲಿ 60 ಬರಲ್ಲ, 90 ಬರುತ್ತೆ. 45ರ ಮಗ್ಗಿಯಲ್ಲಿ 72 ಬರಲ್ಲ, 45ರ ಮಗ್ಗಿಯಲ್ಲಿ 45. ಇವೆರಡೂ ಆನ್ಸರ್ ಬರೋ ಸಾಧ್ಯತೆ ಇದೆ. ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಸೊ ಟೋಟಲಿ 90 ಮೆಟ್ಲುಗಳಿದಾವೆ ಅಂತ ಆಪ್ಷನ್ ಸೆಕೆಂಡ್ ಯೂಸ್ ಮಾಡ್ಕೊಳ್ಳೋಣ. ಅವನು 1 ಸೆಕೆಂಡಿಗೆ 4 ಮೆಟ್ಲು ಹತ್ತಾದಾನೆ ಅಂತ. ಸೊ ಇವನು 1 ಸೆಕೆಂಡಿಗೆ 4 ಮೆಟ್ಲು ಹತ್ತಾದಾನೆ. ಈ ಆಕ್ಸಿಲೇಟರ್ ಕೂಡ ಮೂವ್ ಆಗ್ತಾನೆ ಇದೆ ಅಂದರೆ ಆಕ್ಸಿಲೇಟರ್ನ ಸ್ಪೀಡ್ ಗೊತ್ತಿಲ್ಲ, ಎಕ್ಸ್ ಬರ್ಕೊಳ್ಳೋಣ. ವಾಪಸ್ ಬರ್ಬೇಕು ನೋಡ್ರಿ, 90 ಮೆಟ್ಲುಗಳಿದಾವೆ ಆಕ್ಸಿಲೇಟ್ರಲ್ಲಿ ಅಂದರೆ 90 ಮೆಟ್ಲುಗಳಿದಾವೆ ಅಂದರೆ ವಾಪಸ್ ಬರ್ತಾನೆ ಅಂದರೆ ಅವನ ಸ್ಪೀಡು 1 ಸೆಕೆಂಡಿಗೆ 4 ಮೆಟ್ಲು ಇಳಿಯೋದು. ವಾಪಸ್ ಬರೋಕ್ಕಾದ್ರೆ ಆಕ್ಸಿಲೇಟರ್ ಆಪೋಸಿಟ್ ಡೈರೆಕ್ಷನ್ ಹೋಗ್ತಾ ಇರೋದ್ರಿಂದ ಅವ್ರ ಸ್ಪೀಡ್ ಮೈನಸ್ ಆಗ್ತಾ ಹೋಗುತ್ತೆ. -x ಬರೀಬೇಕು, -x ಬರ್ಕೋಬೇಕು. ಸೊ ಇಲ್ಲಿ 4 + x ಇಂದ 90 ಡಿವೈಡ್ ಮಾಡಿದಾಗ ಅವನು ತಗೊಳ್ಳೋ ಟೈಮು 15 ಸೆಕೆಂಡು. 4 - x ಇಂದ ಡಿವೈಡ್ ಮಾಡಿದಾಗ ಅವನು ತಗೊಳ್ಳೋ ಟೈಮು 45 ಸೆಕೆಂಡ್ಸ್. ಸೊ ಇಲ್ಲಿ ಯಾವ ಸಂಖ್ಯೆನ ನೋಡ್ರಿ, ಈ ಎಕ್ಸ್ ಜಾಗದಲ್ಲಿ ಸೇಮ್ ನಂಬರ್ ಹಾಕ್ಕೊಂಡು ನೋಡ್ರಿ, ಇಲ್ಲಾಂದರೆ ವೆರಿ ಸಿಂಪಲ್. 15 ಎಷ್ಟಲೇ 90 ಅಲ್ಲ, 15 6ಲೇ 90 ಅಲ್ಲ, 15 6ಲೇ 90 ಅಲ್ಲ, ಇವೆರಡು ಸೇರಿ 6 ಆಗ್ಬೇಕು. 6 ಆಗ್ಬೇಕಾದ್ರೆ x ಪ್ಲೇಸಲ್ಲಿ 2 ಹಾಕೋಬೇಕು. 4 + 2 4 + 2 6 ಆಗುತ್ತೆ. 6ಇಂದ ಡಿವೈಡ್ ಮಾಡಿದ್ರೆ 15 ಬರುತ್ತೆ. ಇಲ್ಲೂ ಕೂಡ ಎಕ್ಸ್ ಜಾಗದಲ್ಲಿ 2 ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ 45 ಕರೆಕ್ಟ್ ಬಂತು ಅಂದ್ರೆ ನಿಮ್ಮ ಆನ್ಸರ್ 90 ಕರೆಕ್ಟ್ ಇದೆ ಅಂತ. ಸೊ ಇಲ್ಲಿ 90 ಬರ್ಕೊಂಡು ಎಕ್ಸ್ ಜಾಗದಲ್ಲಿ 2 ಹಾಕೊಳ್ಳೋಣ. 4 - 2 ಅಂದರೆ 2 ಬರುತ್ತೆ. 2ರಿಂದ 45 ಡಿವೈಡ್ ಮಾಡಿದ್ರೆ 45 ಬರೋದ್ರಿಂದ ಅಲ್ಲಿ ಇರೋ ಮೆಟ್ಟಲುಗಳ ಸಂಖ್ಯೆ 90 ಕರೆಕ್ಟ್ ಇದೆ, 45 ಆನ್ಸರ್ ಅಲ್ಲ ಅಂತ ಹೇಳ್ಬೋದು. ಚೆಕ್ ಮಾಡೋಣ. 45 ಮೆಟ್ಲು ಇದಾವೆ ಅಂದರೆ ಟೋಟಲಿ 15 ಸೆಕೆಂಡ್ ತಗೊಳ್ತಾನೆ ಅಂದರೆ ಅವನ ಸ್ಪೀಡೇ 4 ಇದೆ. ಪ್ಲಸ್ ಇನ್ನು 4ಕ್ಕಿಂತ ಜಾಸ್ತಿ ಆಗಬೇಕು. 15 ಎಷ್ಟಲೇ 45, 15 3ಲೇ 45, 3ಲೇ ಬರ್ತಾ ಇದೆ. 4 ಇರೋದು 3 ಆಗಕ್ಕೆ ಸಾಧ್ಯತೆನೇ ಇಲ್ಲ, ರಾಂಗ್ ಆಗುತ್ತೆ. 100% ಇದು ರಾಂಗ್ ಆನ್ಸರ್. 45 ಆನ್ಸರ್ ಎಲ್ಲ, 90ನೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗುತ್ತೆ ಆಯ್ತಾ? ಅಥವಾ ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಕಾನ್ಸೆಪ್ಟ್ ಯೂಸ್ ಮಾಡಿ ಫಾರ್ಮುಲಾ ಹಾಕೊಂಡು ಮಾಡ್ಬೋದು. ಸೊ ಯಾವ ಆಕೃತಿ ನೋಡಿ, ಯಾವ ಆಕೃತಿಗೆ ಗುಂಪಿಗೆ ಸೇರಿಲ್ಲ ಎಂಬುದನ್ನು ಕಂಡುಹಿಡಿಯಲಿ ಅಂತ ಪ್ರಶ್ನೆ ಇದೆ. ಗುಂಪಿಗೆ ಸೇರಿದ ಇರೋ ಚಿತ್ರ ಯಾವುದು ಅಂತ. ಇದು ಹೊಸ ಥರ ಡಿಫ್ರೆಂಟ್ ಕ್ವಶನ್ ಕೊಟ್ಟಿದ್ದಾನೆ. ಇಲ್ಲಿ ಆಲ್ಫಾಬೆಟ್ಸ್ ಇದ್ದಾವೆ, ಎ ಇದೆ, ಬಿ, ಸಿ, ಡಿ ಅಂತ 4 ಚಿತ್ರಗಳಲ್ಲಿ ಗುಂಪಿಗೆ ಸೇರಿದ ಇರೋ ಚಿತ್ರ ಯಾವುದು ಅಂತ. ಇಲ್ಲಿ ಏನು ಲಾಜಿಕ್, ನಂಬರ್ಸ್ ಬರ್ಕೊಂಡಿದ್ದಾನೋ ಅಥವಾ ಆಲ್ಫಾಬೆಟ್ಸಲ್ಲಿ ಏನಾದ್ರು ಲಾಜಿಕ್ ಇದೆಯಾ ಅಂತ ಏನು ಡೆಫಿನೆಟ್ಟಾಗಿ ಕ್ಲಾರಿಟಿ ಗೊತ್ತಾಗ್ತಲ್ಲ. ಅದು ಕೀ ಆನ್ಸರ್ವರೆಗೂ ವೆಯ್ಟ್ ಮಾಡ್ಬೋದು. ಇದು ಕ್ಲಾರಿಟಿಗೋಸ್ಕರ ನೀವು ಯಾರು ಕೇಳ್ಬೋದು. ಸೊ ಬೇರೆ ಏನಾರು ಬುಕ್ಗಳು ಅವು ರಿಸರ್ಚ್ ಮಾಡಿ ಆನ್ಸರ್ ಕಂಡುಹಿಡಿಬೋದು. ಸೊ ನನಗೆ ಗೊತ್ತಿರೋ ಪ್ರಕಾರ ಈ ಕ್ವಶನಿಗೆ ಆನ್ಸರು ಐ ಥಿಂಕ್ ಗುಂಪಿಗೆ ಸೇರಿದಿರೋದು ಆಪ್ಷನ್ ಬಿ ಇದ್ರೂ ಇರ್ಬೋದು, ಡೆಫಿನೆಟ್ ಅಲ್ಲ ಇದ್ರೂ ಇರ್ಬೋದು. ಕೀ ಆನ್ಸರ್ವರೆಗೂ ವೆಯ್ಟ್ ಮಾಡೋಣ. ಯಾಕಂದರೆ ಇಲ್ಲಿ NHZ ಅಂತ ಹಾರಿಜಾಂಟಲ್ ಆದರೆ ರೋ ವೈಸ್ ನೋಡೋಣ. ಇಲ್ಲಿ CFD ಇದೆ, AEQ ಇದೆ, ಇಲ್ಲಿ ZCH ಇದೆ, FAN ಇದೆ, QDE ಇದೆ, ACG ಇದೆ, ZDE ಇದೆ, NFH ಇದೆ, HDN ಇದೆ, FDZ ಇದೆ, CEA ಇದೆ. ಅಂದರೆ ಇದರಲ್ಲಿ ನೋಡ್ರಿ ಈ 3 ಅಕ್ಷರ ಸೇರಿ ಯಾವುದೇ ಮೀನಿಂಗ್ಫುಲ್ ಇಂಗ್ಲೀಷ್ ವರ್ಡ್ಸ್ ಅಲ್ಲ. ಇವು ಯಾವುದು ಮೀನಿಂಗ್ಫುಲ್ ಇಂಗ್ಲೀಷ್ ವರ್ಡ್ ಅಲ್ಲ. ಇದರಲ್ಲಿ ಮೀನಿಂಗ್ಫುಲ್ ಇಂಗ್ಲೀಷ್ ವರ್ಡ್ಸ್ ಇವ್ಯಾವೂ ಇಲ್ಲ. ಅಂದರೆ ಅರ್ಥಪೂರ್ಣ ಇಂಗ್ಲೀಷ್ ಪದಗಳಾಗಿಲ್ಲ. ಅರ್ಥಪೂರ್ಣ ಇಂಗ್ಲೀಷ್ ಪದ ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ಬಟ್ ಇದು ಮಾತ್ರ ಫ್ಯಾನ್ ಅಂತ ಇದೆಯಲ್ಲ, ಇದು ಮೀನಿಂಗ್ಫುಲ್ ಇಂಗ್ಲೀಷ್ ವರ್ಡ್ ಅಂತ ಹೇಳ್ಬೋದು. ಈ ಥರ ಲಾಜಿಕ್ ಇದ್ರೂ ಇರ್ಬೋದು, ಬೇರೆ ಥರ ಏನೋ ಅಂತ ಐಡಿಯಾ ಗೊತ್ತಾಗ್ತಿಲ್ಲ. ಆಪ್ಷನ್ ಬಿ ಈಸ್ ಔಟ್ ಆಫ್ ದ ಗ್ರೂಪ್ ಅಂತ ಅಂದ್ಕೊಂಡಿದ್ದೀನಿ. ಕೀ ಆನ್ಸರ್ ಇದು ಬದಲು ಆದರೂ ಆಗ್ಬೋದು. ಸೊ ಇವಿಷ್ಟು ಪ್ರಶ್ನೆಗಳನ್ನು ಆನ್ಸರ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಟೋಟಲಿ 17 ಕ್ವಶನ್ಸ್ ಇದ್ದಾವೆ. ಇದರಲ್ಲಿ 17ಅಲ್ಲಿ ಒಂದು ಎಷ್ಟಂದರೆ 11ರಿಂದ 12 ಪ್ರಶ್ನೆಗಳು ಸಿಂಪ್ಲೆಸ್ಟ್ ಮೆಥಡ್, ಎಲ್ಲರೂ ಕೂಡ ಅಟೆಂಡ್ ಮಾಡ್ಬೋದು. ಒಂದು 5ರಿಂದ 6 ಪ್ರಶ್ನೆಗಳು ಮಾತ್ರ ಒಂದಿಷ್ಟು ಟ್ವಿಸ್ಟ್ ಇದ್ದಾವೆ, ಹೊಸ ಥರ ಕ್ವಶನ್ಸ್ ಕೇಳಿದ್ದಾನೆ. ಸೊ ಅಲ್ಲಿ ಹೊಸ ಥರದಾಗೆ ಯೋಚನೆ ಮಾಡಿದರೆ ಆನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಓಕೆನಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಗ್ರೂಪಿಗೆಲ್ಲ ಶೇರ್ ಮಾಡ್ತಾ ಬರ್ರಿ. ಏನು ಅನ್ಸಿರೋ ಕಮೆಂಟ್ ಮಾಡಿ. ನಮ್ದು ಏನಾದ್ರು ರಾಂಗ್ ಇದ್ದರೆ ನಾವು ಕೂಡ ಕರೆಕ್ಷನ್ ಮಾಡ್ಕೊತೀವಿ. ಈ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡೋದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.